ಎಲ್ಲರಿಗೆ ಶುಭ ಮುಂಜಾನೆ, ಶುಭ ದಿನ. ನನ್ನ ಹೆಸರು ಮಾರ್ಕ್, ನಾನೊಬ್ಬ ಮಧ್ಯ ರೋಗಿ. ದೇವರದೆಯೇ ಬಂಧುಗಳ ಅನುಭವ, ಬಲ, ಭರವಸೆ ಮತ್ತು ಈ ಕಾರ್ಯಕ್ರಮದ ಆಧಾರದಿಂದ ನನಗೆ ಇವತ್ತು ಕುಡಿತದ ಮಾನಸಿಕ ಸೆಳೆತದಿಂದ ನಾನು ಬಿಡುಗಡೆಯಾಗಿದ್ದೇನೆ ಬಂಧುಗಳೇ. ಆದುದರಿಂದ ನನಗೆ ಇವತ್ತು ಮದ್ಯಪಾನ ಮಾಡುವಂತ ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ಇವತ್ತು ನಾವು 4ನೇ ಮತ್ತು 5ನೇ ಮೆಟ್ಟಿಲಿನ ಒಂದು ಪ್ರಾಮುಖ್ಯತೆ ಬಗ್ಗೆ ನಾನು ಇವತ್ತು ಅನುಭವವನ್ನು ಹಂಚಿಕೊಳ್ತೇನೆ. ಸ್ನೇಹಿತರೆ, 4ನೇ ಮತ್ತೆ 5ನೇ ಮೆಟ್ಟಿಲು ನಮ್ಗೆ ಗೊತ್ತಿದೆ, ತಿಳಿದಿದೆ ಅದು ಏನೆಂದೇಳಿ. ಶೋಧನಾತ್ಮಕವಾಗಿ ಹಾಗೂ ನಿರ್ಭೀತವಾಗಿ ನಮ್ಮ ನೈತಿಕ ತಪಶೀಲ ಅಥವಾ ಪಟ್ಟಿಯನ್ನು ಮಾಡುವುದು, ಭಗವಂತನೊಡನೆ, ನನ್ನೊಡನೆ ಹಾಗೂ ಇನ್ನೋರ್ವ ಮಾನವನೊಡನೆ ನಾನು ಮಾಡಿದ ತಪ್ಪುಗಳ ನೈಜ ಸ್ವರೂಪವನ್ನು ಒಪ್ಪಿಕೊಳ್ಳುವುದು. ಈ 4 ಮತ್ತೆ 5ನೇ ಹೆಜ್ಜೆ ಸ್ವಲ್ಪ ನಾನು ಹೇಳಿದ ವಿಚಾರಗಳು ಈಗ ಸ್ವಲ್ಪ ಕಠಿಣವಾಗಿ ತೋರಬಹುದು, ಜಟಿಲವಾಗಿ ಕೂಡ ಅನಿಸಬಹುದು. ಅದರ ಅಗತ್ಯ ಏನಿದೆ, ನನಗೆ ಅದರ ಪ್ರಾಮುಖ್ಯತೆ ಏನು, ಇವತ್ತು ಇಂಪಾರ್ಟೆನ್ಸ್ ಏನು, ಅದನ್ನು ಗ್ರಹಿಸಲಿಕ್ಕೆ ನಾನು ಕೆಲವು ನನ್ನ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿಕ್ಕೆ ನಾನು ಅಪೇಕ್ಷಿಸುತ್ತೇನೆ. ಮೊತ್ತ ಮೊದಲು ಸ್ನೇಹಿತರೆ, ನಾವು ದೇವರಿಂದ ಸೃಷ್ಟಿಸಲ್ಪಟ್ಟವರು, ಮಾನವರನ್ನು ದೇವರು ನಮಗೆ ಸೃಷ್ಟಿ ಮಾಡಿ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದು. ನಾವಾಗಿ ಬರಲಿಲ್ಲ ಇಲ್ಲಿ, ಅಥವಾ ನಾವು ನಮ್ಮ ಇಚ್ಛೆಯ ಮೇರೆಗೆ ಕೂಡ ಇಲ್ಲಿ ಬರಲಿಲ್ಲ. ಅದಕ್ಕೆ ನಾವು ನೆನಪಿಸ್ತೇವೆ, ದೇವರ ನಿನ್ನ ಇಚ್ಛೆ ನೆರವೇರಲಿ. ನನ್ನ ಇಚ್ಛೆಯ ಮೇರೆಗೆ ನಾನು ಇಲ್ಲಿ ಬರಲಿಲ್ಲ ಬಂಧುಗಳು. ಅವನು ನನ್ನನ್ನು ಸೃಷ್ಟಿಸಿದ್ದಾನೆ, ಅವನು ನನ್ನನ್ನು ಸೃಷ್ಟಿಸಿ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ನಾನಾಗಿ ಜನ್ಮ ತಾಳಲಿಲ್ಲ. ಈಗ ನನ್ನ ತಂದೆ ತಾಯಿನು ನನ್ನ ದೇವರಂತ ಹೇಳ್ತೇನೆ, ಅಥವಾ ನನ್ನ ಸೃಷ್ಟಿಕರ್ತರವರು. ನನಗೆ ಈ ಭೂಮಿಯಲ್ಲಿ ಜನ್ಮ ತಾಳಲಿಕ್ಕೆ ಅವರು ಕಾರಣಕರ್ತರಾದರು ಅಷ್ಟೇ. ಏಕೆಂದರೆ ಅವರ ಮುಖಾಂತರ ನಾನು ಬಂದಿದ್ದೇನೆ. ಆದರೆ ಇದಕ್ಕೆ ಎಲ್ಲದಕ್ಕೂ ಕಾರಣ ಆ ಭಗವಂತ. ಅವನು ನನ್ನ ಸೃಷ್ಟಿಕರ್ತ, ಅವರು ನನ್ನ ತಂದೆ. ಅವರು ನನ್ನ ತಂದೆ ಅಂದ್ರೆ ದೇವರು ನನ್ನ ತಂದೆ. ದೇವರು ನನ್ನನ್ನು ಸೃಷ್ಟಿಸಿ ಈ ಲೋಕಕ್ಕೆ ಕಳಿಸಿಕೊಡುವಾಗ ಹೇಗೆ ಕಳಿಸಿಕೊಟ್ರು? ದೇವರ ಮಕ್ಕಳು ಎಂದು ಹೇಳ್ತೇವೆ ನಾವು, ದೇವರ ಹಾಗೆ ಎಂದು ಹೇಳ್ತೇವೆ. ಅಂದ್ರೆ ದೇವರು ಮನುಷ್ಯನನ್ನು ಸೃಷ್ಟಿಸುವಾಗ ಅವನ ಗ್ರಹಿಕೆ ಮತ್ತೆ ಅವನ ಒಂದು ಇಮೇಜ್, ಅವನ ಹಾಗೆ ನಮ್ಮನ್ನು ಸೃಷ್ಟಿಸಿದ್ದಾನೆ. ಈಗ ಹೆಚ್ಚಾಗಿ ಈಗ ನನ್ನ ತಂದೆ ತಾಯಿಯ ಮಗ ನಾನು. ಹೆಚ್ಚಾಗಿ ನನ್ನ ನೋಡುವಾಗ ನನ್ನ ಕೆಲವು ರೂಪ, ಕೆಲವು ಮಾತು, ಕೆಲವು ವಿಚಾರಗಳು ಹೇಳುವಾಗ, ನೀನು ಇಂಥವರ ಮಗ ಅಲ್ವ ನೀನು. ಈಗ ನಮಗೆಲ್ಲರಿಗೆ ಅದರ ಒಂದು ಏನ್ ಹೇಳ್ತಾರೆ ಅನುಭವ ಇದೆ. ನೀವು ಇಂಥವರ ಮಗ ಅಲ್ವೋ, ನೀವು ಇಂಥ ಕಡೆಯವರಲ್ವೋ ನೋಡಿ ಹೇಳ್ತಾರೆ, ಗುರುತಿಸ್ಕೊಳ್ತಾರೆ. ಏಕೆಂದರೆ ನನ್ನ ಹಿರಿಯರು ಅಥವಾ ನನ್ನ ತಂದೆ ತಾಯಿ ಕೆಲವು ಪರಿಚಯ ಇದ್ದವ್ರು ಹೇಳ್ತಾರೆ. ಇದು ಒಂದು ಸ್ವಾಭಾವಿಕವಾದ ಒಂದು ವಿಚಾರ, ಮತ್ತು ಇದು ನಮ್ಮ ಅನುಭವ. ಅದೇ ರೀತಿ ದೇವರು ನನ್ನನ್ನು ಸೃಷ್ಟಿಸುವಾಗ, ಈ ಭೂಲೋಕಕ್ಕೆ ಕಳಿಸಿಕೊಡುವಾಗ, ಅವನ ಒಂದು ಏನ್ ಹೇಳ್ತಾರೆ ಇಮೇಜ್, ಅವನ ಎಲ್ಲ ಸದ್ಗುಣಗಳು, ವರ್ಚ್ಯೂಸ್, ಮತ್ತೆ ಅವನ ತರವೇ ಅವನ ಗ್ರಹಿಕೆ ತರವೇ ದೇವರು ನನಗೆ ಭೂಮಿಗೆ ಸೃಷ್ಟಿಸಿ ಕಳಿಸಿಕೊಟ್ಟಿದ್ದಾರೆ. ಆ ಚಿಕ್ಕ ಬಾಲೆಯನ್ನು ನೋಡಿ ಬಂಧುಗಳು, ಬಹುಶಃ ನಾವು ನೋಡ್ತೇವೆ, ನಮ್ಮ ಮನೆಯಲ್ಲಿ ಇರ್ಬೋದು, ನಾವು ಕೆಲವು ಕಡೆಗಳು ಓದ್ತಾ ನೋಡ್ತೇವೆ, ಚಿಕ್ಕ ಮುದ್ದು ಮಗು. ಆ ಮಗುವಿನಲ್ಲಿ ಯಾವುದೇ ರೀತಿಯ ಒಂದು ಲೋಪದೋಷ, ಯಾವುದೇ ರೀತಿಯ ಒಂದು ನ್ಯೂನ್ಯತೆ, ಎಷ್ಟು ಮುದ್ದು ಅದು, ಎಷ್ಟು ಮುದ್ದು. ನಾವು ಹೇಳ್ತೇವೆ ಮಕ್ಕಳ ಹಾಗೆ ಆಗ್ಬೇಕೆಂದ್ರೆ ಅರ್ಥ ಏನು? ಮಕ್ಕಳ ಹಾಗೆ ಅಂದ್ರೆ ಸಣ್ಣದಾಗುದಲ್ಲ. ಮಕ್ಕಳ ಹಾಗೆ ಆ ಕೆಲವು ಒಳ್ಳೆಯ ಸದ್ಗುಣಗಳು ನನ್ನಲ್ಲಿ ಇರಬೇಕೆಂದೇಳಿ ಹಲವರು ಆಶಿಸುತ್ತಾರೆ. ನನ್ನ ಕೂಡ ಆಶೆ ಅದೇ ಇರ್ತದೆ. ಈಗ ದೇವರು, ಆ ಭಗವಂತ ನಮ್ಮನ್ನು ಅಥವಾ ನನ್ನನ್ನು ಈ ಲೋಕಕ್ಕೆ ಕಳಿಸಿಕೊಡುವಾಗ ಅವನ ರೀತಿಯ ಒಂದು ಅವನ ರೂಪದ ಅಥವಾ ಅವನ ಗ್ರಹಿಕೆಯ ಮಾನವನಾಗಿ ಇಲ್ಲಿ ಕಳಿಸಿಕೊಟ್ಟಿದ್ದಾನೆ. ಅವನ ರೂಪ ಎಂದರೆ ಏನು?
ಅಥವಾ ನನ್ನ ರೂಪ ದೇವರ ರೂಪ, ಅಥವಾ ದೇವರ ರೂಪ ನನ್ನ ರೂಪ. ರೂಪ ಎಂದರೆ ಇಲ್ಲಿ ನಾವು ಏನನ್ನು ಅರ್ಥೈಸ್ಕೊಳ್ಬೇಕೆಂದರೆ ದೇವರ ಸದ್ಗುಣಗಳು, ವರ್ಚಸ್, ಪ್ರೀತಿ, ಮಮತೆ, ವಾತ್ಸಲ್ಯ, ಪರೋಪಕಾರ, ಸಹಾಯ, ಸೇವೆ, ಇದೆಲ್ಲ ನೋಡಿ ಎಷ್ಟು 108 ಸದ್ಗುಣಗಳು. 108 ಅಂದ್ರೆ ಅಸಂಖ್ಯಾತ ಸದ್ಗುಣಗಳಿಂದ ನನಗೆ ದೇವರು ಈ ಭೂಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಅದೇ ರೀತಿ ಗ್ರಹಿಕೆ ಅಂದ್ರೆ ಏನು? ನಮಗೆ ನೋಡ್ಲಿಕ್ಕಾಗ್ತದೆ, ನಮಗೆ ಸ್ಪರ್ಶ ಜ್ಞಾನ ಇದೆ, ನಮಗೆ ರುಚಿ ಜ್ಞಾನ ಇದೆ, ನಮಗೆ ಯೋಚಿಸುವ ಜ್ಞಾನ ಇದೆ, ಗ್ರಹಿಕೆ ಇದೆ. ಎಲ್ಲ ರೀತಿಯ ಒಂದು ಗ್ರಹಿಕೆ ನಮಗಿದೆ, ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಕೂಡ ಇದೆ. ಅನುಭವ ಇದು ಆಗ್ತದೆ, ನಮ್ಗೆ ಕೆಲವು ವಿಚಾರಗಳ ಅನುಭವ ಆಗ್ತದೆ, ಆಧ್ಯಾತ್ಮಿಕ ಅನುಭವ ಕೂಡ ಆಗ್ತದೆ ಕೆಲವೊಮ್ಮೆ. ಏನಿಲ್ಲ, ಈ ಎರಡೂ ವಿಚಾರಗಳು ದೇವರು ಕೊಟ್ಟ ವಿಚಾರಗಳು ನಮ್ಮಲ್ಲಿ ಇವೆ. ಅದು ಇದೆ, ಅದು ಆದಿಂದಲೂ ಇದೆ ನಮ್ಮಲ್ಲಿ. ಎಲ್ಲಿ ದೇವರು ನನ್ನನ್ನು ಸೃಷ್ಟಿಸಿ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದನು, ಅಲ್ಲಿ ಅದು ಅವನು ಎಲ್ಲದನ್ನು ನನಗೆ ಮಾಡಿ ಕಳಿಸಿಕೊಟ್ಟಿದ್ದಾನೆ. ಆದುದರಿಂದ ನಾನಿಲ್ಲಿ ಸರಿಯಾಗಿ ಅರ್ಥೈಸಿಕೊಳ್ಬೇಕೇನೆಂದರೆ, ನಾನು ದೇವರ ಒಂದು ಸೃಷ್ಟಿ ಆದುದರಿಂದ ದೇವರ ಎಲ್ಲ ಗುಣಗಳು, ಎಲ್ಲ ಗ್ರಹಿಕೆಗಳು ನನ್ನಲ್ಲಿ ಇವೆ. ನಾವು ಒಂದು ಕಡೆಯಲ್ಲಿ ಬಿಗ್ ಬುಕ್ ಅಲ್ಲಿ ನಾವು ಆಲಿಸ್ತೇವೆ, ಲಿವಿಂಗ್ ಗಾಡ್, ಜೀವಿಸುವ ದೇವರು. ಜೀವಿಸುವ ದೇವರೆಂದರೆ ಏನು? ಲಿವಿಂಗ್ ಗಾಡ್ ಎಂದರೆ ಏನು? ದೇವರು ಒಂದು ಮೂರ್ತಿ ಅಲ್ಲ, ಬಂದು ಸ್ಟ್ಯಾಚ್ಯೂ ಅಲ್ಲ. ದೇವರು ಒಂದು ಏನ್ ಹೇಳ್ತಾರೆ, ಒಂದು ಫೋಟೋ ಅಲ್ಲ. ಏನು ನಮ್ಮ ಈ ಕೆಲವು ಸ್ಟ್ಯಾಚ್ಯೂಗಳು ಅಥವಾ ಕೆಲವು ಏನ್ ಹೇಳ್ತಾರೆ ರೂಪಗಳು ನಾವು ನಮ್ಮ ಅನುಕೂಲಕ್ಕೆ ನಾವು ಮಾಡಿಕೊಂಡಿದ್ದೀವಿ. ಏಕೆಂದ್ರೆ ಒಂದು ಮನಸ್ಸಿಗೆ ಆತನ ಒಂದು ವಿಗ್ರಹ ಇದ್ದರೆ ನಮ್ಗೆ ಮನಸ್ಸಿಗೆ ಕೆಲವು ವಿಚಾರಗಳು ಬರಲಿ ಅಂತೇಳಿ. ಯಾಕೆಂದ್ರೆ ಆ ದೇವರೆಂದರೆ ಒಂದು ಎಲ್ಲಿ ಒಂದು ರೀತಿಯ ಒಂದು ಭಯಕ್ಕೋಸ್ಕರ ಅಲ್ಲ, ನೆನಪಿಸ್ಲಿಕ್ಕೆ. ಈಗ ನಮ್ಮ ಹಿರಿಯರ ಫೋಟೋಗಳನ್ನೆಲ್ಲ ಇಡ್ತೇವೆ ನಾವು, ತಂದೆ ತಾಯಿ ಅಥವಾ ನಮ್ಮ ಅಜ್ಜ ಮುತ್ತಜ್ಜ ಅವರದ್ದೆಲ್ಲ ಫೋಟೋ ಕೆಲವರ ಹತ್ರ ಇದೆ, ಅಥವಾ ನಮ್ಮದೇ ಕೆಲವು ಸಲ ನಮ್ಮ ಮನೆಯವರಿದ್ದು ಫೋಟೋ ಇಟ್ಟೆ, ಏಕೆಂದ್ರೆ ನೆನಪಿಸ್ಲಿಕ್ಕೆ. ಇವರು ನನ್ನ ಅಜ್ಜ, ಇವರು ನನ್ನ ಪಿತ್ತಜ್ಜ, ಇವರು ನನ್ನ ಮುತ್ತಜ್ಜ, ಇವರು ನನ್ನ ತಂದೆ. ಅದೇ ರೀತಿ ಕೆಲವು ಸಲ ನಾವು ಕೆಲವು ವಿಗ್ರಹಗಳನ್ನು, ಮೂರ್ತಿಗಳನ್ನು, ಕೆಲವು ಫೋಟೋಗಳನ್ನು ಇಡುದು. ಏಕೆಂದ್ರೆ ಆರಾಧಿಸಲಿ ಆ ರೀತಿ ಮನೋಭಾವ ಅಂತ ಹೇಳೋ ಬದಲಿಗೆ ಅದು ನೋಡುವಾಗ ಏನು ನನಗೆ ಆ ದೇವರ ಬಗ್ಗೆ ಒಂದು ವಿಚಾರ ನನಗೆ ಬರಬೇಕು. ದೇವರಲ್ಲಿ ಈಗ ನಾವು ಏನ್ ಹೇಳ್ತೇವೆ, ಹಲವು ರೂಪಗಳು ನೋಡ್ತೇವೆ, ಹಲವು ರೂಪಗಳು. ಅದರಲ್ಲಿ ಎಲ್ಲ ಧರ್ಮದಲ್ಲಿ ಅದಿದೆ. ಪ್ರೀತಿಯ ದೇವರು, ಮಮತೆಯ ದೇವರು, ವಾತ್ಸಲ್ಯದ ದೇವರು, ನಮಗೆ ಸಹಾಯ ಮಾಡೋ ದೇವರು ನೋಡಿ. ಅದೇ ರೀತಿ ಲಿವಿಂಗ್ ಗಾಡ್ ಎಂದರೆ ನಾವು ಸರಿಯಾಗಿ ಅರ್ಥೈಸ್ಕೊಳ್ಬೇಕೆಂದ್ರೆ ದೇವರು ನಮ್ಮನ್ನು ಗಮನಿಸುತ್ತಾರೆ, ದೇವರು ನಮ್ಮನ್ನು ಸಂಭಾಳಿಸುತ್ತಾರೆ, ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ, ನಮ್ಮ ಹಿಂದೆ ಇದ್ದು ನಮಗೆ ಅವರು ಜಾಗ್ರತೆ ಮಾಡ್ತಾರೆ, ಮುಂದೆ ನಿಂತುಕೊಂಡು ನಮಗೆ ದಾರಿ ತೋರಿಸ್ತಾರೆ, ಆಚೆ ಈಚೆ ನಿಂತ್ಕೊಂಡು ನಾವು ಆಚೆ ಈಚೆ ದಾರಿ ತಪ್ಪಿದ್ದಕ್ಕೆ ನಮಗೆ ಎಚ್ಚರಿಸುತ್ತಾರೆ, ಮೇಲೆ ಇದ್ದುಕೊಂಡು ನಮಗೆ ಸರಿಯಾಗಿ ಅವರು ಮುನ್ನಡೆಸುತ್ತಾರೆ. ನೋಡಿ, ದೇವರಿಗೆ ಗೊತ್ತಾಗ್ತದೆ, ದೇವ್ರು ನೋಡ್ತಾರೆ, ದೇವರು ನಮ್ಮನ್ನು ಆಲಿಸ್ತಾರೆ, ದೇವರು ನಮ್ಮನ್ನು ಕೇಳ್ತಾರೆ, ದೇವರೊಂದು ಸ್ಪರ್ಶ ಇದೆ, ದೇವ ಸ್ಪರ್ಶ ಇದೆ. ಅದು ಅನುಭವಕ್ಕೆ ಬರ್ಬೇಕು ಅದು ಅನುಭವಕ್ಕೆ ಬರ್ಬೇಕೆಂದ್ರೆ ದೇವರು ನಮ್ಮನ್ನು ಆ ರೀತಿ ರಚಿಸಿದ್ದು. ಹಿಸ್ ಲೈಕ್ ಅಂಡ್ ಹಿಸ್ ಇಮೇಜ್ ಅಂತ ಹೇಳ್ತಾರೆ ಅವರು, ಅವರ ಹಾಗೆ ಮತ್ತೆ ಅವರ ರೂಪ. ನಾವು ದೇವರ ತದ್ರೂಪಿಗಳು ಅಂತ ಹೇಳ್ಬೋದು ಒಂದು ಕಡೆಯಲ್ಲಿ. ದೇವರಲ್ಲ, ಮಾತ್ರ ದೇವರಾಗಿ ಅಲ್ಲ, ದೇವರು ನಮ್ಗೆ ಆ ರೀತಿ ಸೃಷ್ಟಿಸಿದ್ದಾರೆ. ನಾವು ಒಳ್ಳೆ ರೀತಿಯಿಂದ ಬದುಕಲಿಕ್ಕೆ ದೇವರು ಬೇಕಾದಷ್ಟು ಒಳ್ಳೆಯ ಸದ್ಗುಣಗಳನ್ನು ಅಥವಾ ಈ ಗ್ರಹಿಕೆಗಳನ್ನು ಹಾಕಿ ನಮ್ಮನ್ನು ಈ ಭೂಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ. ಈಗ 108 ಸದ್ಗುಣಗಳು ನಾನೀಗ ಲಿಸ್ಟ್ ಮಾಡ್ಲಿಕ್ಕೆ ಹೇಳು ಹೋಗುದಿಲ್ಲ, ಬೇಕಾದಷ್ಟು ನಮ್ಗೆ ಗೊತ್ತಿದೆ. ನಮ್ಮ ಸದ್ಗುಣಗಳು, ದೇವರಲ್ಲಿರುವ ಸದ್ಗುಣಗಳು, ದೇವರ ಕೆಲವು ನಾವು ಧಾರ್ಮಿಕ ವ್ಯಕ್ತಿಗಳೇ ನಾವು ಹೆಚ್ಚಾಗಿ ನಮ್ಗೆ ಗೊತ್ತಿದೆ. ದೇವರು ಕಾಪಾಡ್ತಾರೆ, ದೇವರು ರಕ್ಷಿಸುತ್ತಾರೆ, ಏನಿಲ್ಲ. ಈಗ ದೇವರು ನನ್ನನ್ನು ಈ ಲೋಕಕ್ಕೆ ಎಲ್ಲಾ ಸದ್ಗುಣಗಳನ್ನು ಹಾಕಿ ನನಗೆ ಜನ್ಮ ಕೊಟ್ರು. ನಾನು ಈ ಲೋಕಕ್ಕೆ ಬಂದೆ ಅವನ ಇಚ್ಛೆ ಮೇರೆಗೆ. ನಾನು ದೈವಶಾಸ್ತ್ರ ಮಾತನಾಡುವುದಿಲ್ಲ, ಥಿಯಾಲಜಿ ಮಾತನಾಡುವುದಿಲ್ಲ. ಅದರ ಒಂದು ವಿಚಾರ,
ಗಮನಿಸಬೇಕಾಗ್ಬೋದು, ಅಥವಾ ನನ್ನ ಹೇಳಿಕೆ ಸರಿಯ ತಪ್ಪು ನನ್ಗೆ ಗೊತ್ತಾಗುದಿಲ್ಲ. ನಾವು ದೇವರೊಟ್ಟಿಗೆ ಇದ್ದವರು, ನಾವು ದೇವರೊಟ್ಟಿಗೆ ಇದ್ದವರು, ಇಲ್ಲಿ ಬರುವ ಮೊದಲು ದೇವರೊಟ್ಟಿಗೆ ಇದ್ದವರು. ಸ್ವಲ್ಪ ನಮಗೆ ಎಲ್ಲಿ ಸ್ವಲ್ಪ ಒಂದು ತಿರುಗಾಟ ಮಾಡಿ ಬಾ ಮಾರಿ ಅಂತೇಳಿ ಕಳಿಸಿಕೊಟ್ಟಿರ್ಬೋದು, ಅಥವಾ ನನ್ನನ್ನು ಪರೀಕ್ಷೆ ಮಾಡ್ಲಿಕ್ಕೆಗೋಸ್ಕರ ಕಳಿಸಿಕೊಟ್ಟಿರ್ಬೋದು ಈ ಲೋಕಕ್ಕೆ. ಒಂದು ಚಿಕ್ಕ ಮಗುವಿ ಕೂಡ ಶಾಲೆ ಕಾಲೇಜಲ್ಲಿ ಒಂದು ಎಕ್ಸಾಮ್ ಅಂದಿರ್ತದೆ, ಟೆಸ್ಟ್ ಇರ್ತದೆ, ಕಡೆಗೆ ಎಕ್ಸಾಮ್, ಫೈನಲ್ ಎಕ್ಸಾಮ್, ಈ ರೀತಿ ಇರ್ತದೆ. ಯಾಕೆಂದ್ರೆ ಆ ಮಗು ಓದಬೇಕು, ಓದಿ ಆ ಮಗು ಬೆಳವಣಿಗೆ ಆಗುತ್ತೆ. ಮಗುವಿನಿಗೆ ಬೇಕಾದಷ್ಟು ಜ್ಞಾನ ಸಂಪಾದನೆ ಮಾಡಿ, ಕಲಿತು, ವಿದ್ಯಾರ್ಜನೆ ಮಾಡಿ ಏನೋ ಒಂದು ಹಂತಕ್ಕೆ ಮುಟ್ಟಬೇಕು. ಪರೀಕ್ಷೆ ಇಲ್ದಿದ್ರೆ 1ನೇ ತರಗತಿಯಿಂದ ನಿನ್ನ ಎಲ್ಲಿ ಮಾಸ್ಟರ್ಸ್ ಅವರಿಗೆ ಅಥವಾ ಹೆಚ್ಚಿನ PhD ಅವರಿಗೆ ಯಾವುದೇ ಎಕ್ಸಾಮ್ಗಳು ಇಲ್ದಿದ್ರೆ ಏನಾಗ್ತೀವಿ? ಆ ವಿದ್ಯಾಭ್ಯಾಸಕ್ಕೆ ಎಲ್ಲಿಯೋ ಅರ್ಥ ಇಲ್ಲದಿತ್ತು, ಅರ್ಥ ಏನಾಗ್ತದೆ. ಅಥವಾ ಕೆಲವರಿಗೆ ಈಗ ನಮ್ಮಲ್ಲಿ ವಿದ್ಯಾಭ್ಯಾಸ ಮಾಡಿ ಕೆಲವು ಪದಕಗಳನ್ನು ಪಡೆದಿದ್ದಾರೆ ನೋಡಿ, ನಮ್ಮಲ್ಲಿದ್ದಾರೆ ನೋಡಿ. ಇದೆಲ್ಲ ಆಗಿದೆ. ಆದ್ರೆ ಎಲ್ಲಿಯೇ ಒಂದು ರೀತಿ ನಮಗೆ ನಾವು ಪರೀಕ್ಷೆಗೆ ಒಳಪಟ್ಟೇವು ನಾವು. ಆದುದರಿಂದ ನಮ್ಮ ಬೆಳವಣಿಗೆ ಅದು ನಮಗೆ ಹೊರಗೆ ಬಂತು, ನಮ್ಮ ಪ್ರತಿಭೆಗಳು. ದೇವರು ಅದೇ ರೀತಿಯಿಂದ ನಮ್ಗೆ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ. ಹೋಗಿ ಬಾ ಮಾರೆ, ಒಂದ್ಸಲ ನೋಡುವ, ಇವನಿಗೆ ಒಂದು ಟೆಸ್ಟ್ ಮಾಡುವ, ನೀನು ಹೇಗೆ ಉಳಿತಾನೆ, ಇಲ್ಲಿ ಬಹಳ ಚೆನ್ನಾಗಿದ್ದಾನೆ ನನ್ನೊಟ್ಟಿಗೆ, ಇಲ್ಲಿ ನನ್ನ ಸ್ವರ್ಗಲೋಕದಲ್ಲಿ, ಅಥವಾ ಏನು ನಾವು ನನ್ನ ಜೊತೆಲಿ ಇರುವವರು ಬಹಳ ಚೆನ್ನಾಗಿದ್ದಾನೆ. ಹೌದು, ಈಗ ಇವನಲ್ಲಿ ಒಂದು ಪರೀಕ್ಷೆ ಮಾಡೋಣ. ಇನ್ನೊಂದು ಎಲ್ಲ ಸ್ವಲ್ಪ ಅವನಿಗೆ ಅನುಭವ ಕೂಡ ಆಗಲಿ ಅಂದೇಳಿ ನಮ್ಗೆ ಬಹುಶಃ ಈ ಭೂಲೋಕಕ್ಕೆ ಕಳಿಸಿಕೊಟ್ಟಿರ್ಬೋದು. ಒಂದು ಯಾತ್ರಾರ್ಥಿಗಳು ನಾವು, ಒಂದು ಪ್ರವಾಸಕ್ಕೆ ಬಂದ ಮನುಷ್ಯರನ್ನು, ಎಲ್ಲ ಸದ್ಗುಣಗಳು ಎಲ್ಲದನ್ನು ಹಾಕಿ ಕಳಿಸಿಕೊಡು. ಬರೇ ಕೈಯಲ್ಲಿ ನಮಗೆ ಅವನು ಕಳಿಸಿಕೊಡ್ಲಿಲ್ಲ, ಖಾಲಿ ಹೀಗೆ ತಿರುಗಾಟ ಮಾಡಿ ಬಾ ಮಾರಿ ಅಂತ ಕಳಿಸಿಕೊಡು. ಎಲ್ಲ ತಯಾರಿ ಮಾಡ್ಕೊಂಡು, ಈಗ ನಾವೊಂದು ಪಿಕ್ನಿಕ್ಕಿಗೆ, ಒಂದು ಟ್ರಿಪ್ಪಿಗೆ ಹೋದಾಗ ಎಲ್ಲ ತಯಾರಿ ಮಾಡ್ಕೊಂಡು ಹೋಗ್ತೇವೆ. ನಮ್ಮ ಎಲ್ಲ ಬಟ್ಟೆ ಬರೆ ಅದು ಇದೆಲ್ಲದೊಂದು ಸ್ವಲ್ಪ ಹಣ ಮತ್ತೆಂಥದ್ದು ಮಗ. ಇಲ್ಲಿ ಕೂಡ ಹಾಗೆ ದೇವರು ನಮ್ಮನ್ನು ಬರೇ ಕೈಯಲ್ಲಿ ಈ ಲೋಕಕ್ಕೆ ಕಳಿಸಿಕೊಡ್ಲಿಲ್ಲ. ಬೇಕಾದಷ್ಟು ಎಲ್ಲಾ ವಿಚಾರಗಳನ್ನು, ಎಲ್ಲಾ ವಸ್ತುಗಳನ್ನು, ಎಲ್ಲ ಸೌಕರ್ಯಗಳನ್ನು ನಮಗೆ ಕೊಟ್ಟು ಹೋಗುವ. ಇಲ್ಲಿ ಬಂದೆ ನಾನು, ಆಕಾಶದಿಂದ ಬಿದ್ದವನಲ್ಲ ನಾನು ದೇವರು ನನಗೆ ಇಂಥದೇ ಅವನ ಒಂದು ಇಚ್ಛೆ ಪ್ರಕಾರ, ನೀನು ಇಲ್ಲೇ ಹುಟ್ಟು, ನನಗೂ ನನ್ನದೇ ಒಂದು ಊರು, ನನ್ನದೇ ಒಂದು ಕುಟುಂಬ, ಅಥವಾ ನನ್ನದೇ ಒಂದು ಧರ್ಮ, ಅಥವಾ ನನ್ನದೇ ಒಂದು ಕೆಲವು ಸಂಪ್ರದಾಯಗಳು ಇರೋ ಕಡೆ ದೇವರು ನನಗೆ ಜನ್ಮ ಕೊಟ್ಟರು. ದೇವರ ಇಚ್ಛೆ. ಮತ್ತೆ ಕಡೆಗೆ ಸ್ವಲ್ಪ ಕೆಲವು ಕಾರಣಾಂತರದಿಂದ ಆಚೀಚೆ ಆಗಬಹುದು, ಅದು ದೊಡ್ಡ ಮಹತ್ವದ ವಿಚಾರ ಅಲ್ಲ. ದೇವರು ನನಗೆ ಇಲ್ಲಿ ಇಂಥ ಕಡೆ ಜನ್ಮ ಕೊಟ್ಟ ನೋಡಿ, ಸದ್ಗುಣಗಳಿಂದ ಹಾಗೆ ಆತನ ಎಲ್ಲಾ ರೀತಿಯ ಒಂದು ಗ್ರಹಿಕೆಗಳಿಂದ ನನಗೆ ಜನ್ಮ ಕೊಟ್ಟ ಬಂದೆ ನಾನು. ಈಗ ಇಲ್ಲಿ ಏನು ಅವಾಂತರ ಆಯ್ತು, ನಾನಿಲ್ಲಿ ಬಂದೆ, ಬೇಕಾದಷ್ಟು ಎಲ್ಲ ವಿಚಾರಗಳು ನನ್ನಲ್ಲಿವೆ ಎಂದರೆ ಇದೇ ಸದ್ಗುಣಗಳು ಮತ್ತೆ ಗ್ರಹಿಕೆಗಳು. ಇದನ್ನೆಲ್ಲ ನಾನು ಏನು ಮಾಡಿದ್ದೆ? ಹಾಳು ಮಾಡಿಯೇ ಬಿಟ್ಟೆ. ಅದನ್ನು ನಾನು ಉಪಯೋಗಿಸಲೇ ಇಲ್ಲ. ಅದರ ಬಗ್ಗೆ ನನಗೆ ಜ್ಞಾನವೇ ಬರಲಿಲ್ಲ. ಎಲ್ಲೂ ಬಾಲ್ಯದಲ್ಲಿ ಸ್ವಲ್ಪ ನನಗೆ ನನ್ನ ಮನೆಯವರು ಅಥವಾ ನನ್ನ ಧರ್ಮದವರು ಅಥವಾ ನನ್ನ ಶಾಲಾದಲ್ಲಿ ಕೆಲವು ಏನ್ ಹೇಳ್ತಾರೆ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆಯೋ ಧರ್ಮದ ಬಗ್ಗೆಯೋ ಅಥವಾ ಕೆಲವು ಇತಿಹಾಸ ನಾವು ನೋಡ್ತೇವೆ, ಕೆಲವು ಧಾರ್ಮಿಕ ವಿಚಾರಗಳನ್ನು, ಧಾರ್ಮಿಕ ಪುರುಷರ ಒಂದು ಮಹತ್ವವನ್ನು, ಅವರ ವಿಚಾರ ನಮ್ಗೆ ತಿಳಿಸಿದ್ದಾರೆ. ಏನು ಅವರು ಕೂಡ ಅಲ್ಲಿ ಕೆಲಸ ಮಾಡಲಿಲ್ಲ ಅಂತ ತಿಳಿಸಿದ್ದಾರೆ. ದೊಡ್ಡ ದೊಡ್ಡ ದಾಸರು ಇರಬಹುದು, ಪವಿತ್ರ ಗ್ರಂಥಗಳ ಬಗ್ಗೆ, ಧರ್ಮಗಳ ಬಗ್ಗೆ, ಆಧ್ಯಾತ್ಮಿಕತೆ ಬಗ್ಗೆ ನಮ್ಗೆ ತಿಳಿಸಿದ್ದಾರೆ, ಓದಿಸಿದ್ದಾರೆ. ಪಾಠ ಕೂಡ ಇದಿತ್ತು. ಒಳ್ಳೆ ಒಳ್ಳೆಯ ನನ್ನ ಆಧ್ಯಾತ್ಮಿಕ ಬೆಳವಣಿಗೆಗೆ ಬೇಕಾದ ಎಲ್ಲ ವಿಚಾರಗಳು. ಆದರೆ ನಾನು ಆ ಒಳ್ಳೆಯ ಆಧ್ಯಾತ್ಮಿಕ ವಿಚಾರ ಅಥವಾ ಸದ್ಗುಣಗಳು ನನ್ನಲ್ಲಿ ಇದ್ದಿದ್ದವು ಏನು ಮಾಡಿದೆ ನಾನು? ಅದಕ್ಕೆ ಗಮನ ಕೊಡ್ಲಿಲ್ಲ. ಓಕೆ, ಗಮನ ಕೊಡ್ಲಿಲ್ಲ, ನಾನು ಉಪಯೋಗಿಸಲಿಲ್ಲ, ನೋ ಪ್ರಾಬ್ಲಮ್. ಅದು ನನ್ನಲ್ಲಿ ಇತ್ತು, ಅದು ಹೋಯ್ತು, ಬಿಡಿ. ಅದು ಇಲ್ಲ, ನನ್ನ ಅಂದ್ರೆ ಕಳೆದೋಯ್ತು. ನಾನು ಅದನ್ನು ಬೇರೆ ಚೆಲ್ಲಿದೆ. ನಾನು ಅಂದ್ರೆ ಅದಕ್ಕೆ ನಾನು ತಿರಸ್ಕಾರ ಮಾಡಿದೆ. ಓಕೆ, ಹೋಗ್ಲಿ, ತೊಂದರೆ ಇಲ್ಲ. ಆದರೆ ಇಲ್ಲಿ ನಾನು ಏನು ಮಾಡ್ಕೊಂಡಿದ್ದೇನೆ, ಆ 108 ಸದ್ಗುಣಗಳನ್ನು ದುರುಪಯೋಗಪಡಿಸ್ಕೊಂಡಿದ್ದೇನೆ ಮಾತ್ರ ಅಲ್ಲ, 108 ಸದ್ಗುಣಗಳನ್ನು ನಾನು ಉಪಯೋಗಿಸ್ಲಿಲ್ಲ ಮಾತ್ರ ಅಲ್ಲ,
ಅದನ್ನು ತಿರಸ್ಕಾರ ಮಾಡಿದ್ದೇನೆ ಮಾತ್ರ ಅಲ್ಲ, ಅದರ ಬದಲಿಗೆ ಏನು ಮಾಡಿಕೊಂಡಿದ್ದೇನೆ ಇವತ್ತು? 108 ದುರ್ಗುಣಗಳನ್ನು ನಾನು ತೆಗೆದುಕೊಳ್ಳಿಲ್ವಾ? 108. ನಮ್ಮ ಸರ್ಕಾರಿ ಆಂಬ್ಯುಲೆನ್ಸ್ ನಂಬರ್ 108. 108 ಅಂದ್ರೆ ಅಸಂಖ್ಯಾತ. ಆ 108ರಲ್ಲಿ ಹೋಗುವ ಪರಿಸ್ಥಿತಿ ಬಂದಿದೆ ನನಗಿವತ್ತು. ಏಕೆ? ಯಾರು ಮಾಡಿಕೊಂಡಿದ್ದು? 108ರಲ್ಲಿ ಹೋಗುವ ಪರಿಸ್ಥಿತಿ ಕೆಲ ಅವಘಡಗಳು ಇತ್ಯಾದಿ ಬಿಡಿ. ನಾನು ದೊಡ್ಡ ಮಟ್ಟದ ಅನಾಹುತ ಮಾಡ್ಕೊಂಡಿದ್ದೇನೆ ಬಂಧುಗಳು, ದೊಡ್ಡ ಮಟ್ಟದಲ್ಲಿ. ನೋಡಿ, ಯಾರಿಗಾದರೂ ನಾನು ಓಕೆ ನಿನ್ನದ್ದು ಸಂಬಂಧ ಬೇಡ ಅಂತ ಹೇಳಿದ್ರೆ ವಿಷಯ ಬೇರೆ ರೀತಿ. ನಾನು ನನ್ನಷ್ಟಕ್ಕೆ ಇರ್ತಿದ್ದೆ. ಸಂಬಂಧ ಇಲ್ಲಿ ಬ್ಯಾಡ್ ಅಂತ ಹೇಳಿದ ಮಾತ್ರ ಅಲ್ಲ, ಸಂಬಂಧ ಹಾಳು ಮಾಡ್ಕೊಂಡಿದ್ದೆ ಮಾತ್ರ ಅಲ್ಲ, ಅವನಿಗೆ ನಾನು ಅನ್ಯಾಯ ಮಾಡಿದ್ದೇನೆ. ನೋಡಿ, ಅವನು ದಾರಿಯಲ್ಲಿ ಹೋಗ್ತಿದ್ದಾನೆ ಬಾಬು. ದೇವರು ಏನು ನನ್ಗೆ ಇಲ್ಲಿ ಕಳಿಸಿಕೊಟ್ಟಿದ್ದೆ, ಪರೀಕ್ಷಾರ್ಥಕವಾಗಿಯೋ ಅಥವಾ ನನ್ನ ಇತರ ಆಧ್ಯಾತ್ಮಿಕ ಬೆಳವಣಿಗೆಗೋಸ್ಕರ ಅಥವಾ ಈ ತರ ನನಗೇನು ಒಂದು ಕಳಿಸಿಕೊಟ್ಟಿದ್ದೇನೆ. ಅದು ಎಲ್ಲದನ್ನು ಹಾಕಿ ಕಳಿಸಿಕೊಂಡು ಏನು ಮಾಡಿಬಿಟ್ಟೆ ನಾನು ಇವತ್ತು, ಏನು ಮಾಡ್ಕೊಂಡಿದ್ದೆ, ನನ್ನನ್ನೇ ನಾನು ಇವತ್ತು ಏನು ಮಾಡ್ಕೊಂಡಿದ್ದೇನೆ. ನಾನು ಅಸಂಖ್ಯಾತ ದುರ್ಗುಣಗಳಿಂದ ಕೂಡಿಕೊಂಡಿಲ್ವೋ? ಅದು ಮಾತ್ರ ಅಲ್ಲ, ಆವಾಗ ನಾನು ಹೇಳಿದೆ ಲಿವಿಂಗ್ ಗಾಡ್, ಜೀವಂತ ದೇವರು, ಅವರನ್ನೇ ನಾನು ಅವರ ಒಂದು ಸ್ಪರ್ಶ ಆಗಲಿ, ಅವರ ಒಂದು ಜ್ಞಾನ ಆಗಲಿ, ಅವರ ಒಂದು ಮಹಿಮೆ ಆಗಲಿ, ಅವರ ಒಂದು ದಯೆ ಆಗಲಿ, ಅವರ ಒಂದು ಕರುಣೆ ಆಗಲಿ, ನಾನು ಆನಂದಿಸಲೇ ಇಲ್ಲ. ನನಗೆ ಅದು ಅರ್ಥ ಆಗಲೇ ಇಲ್ಲ, ನನಗೆ ಅದರ ಅನುಭವ ಆಗಲೇ ಇಲ್ಲ. ನೋಡಿ, ಏನೊಂದು ದೊಡ್ಡ ದುರಂತ ಮಾಡ್ಕೊಂಡಿದ್ದೇನೆ. ಅದಕ್ಕೆ ನಾನು ಇಲ್ಲಿ ಅವ್ರು ಹೇಳ್ತಾರೆ, ನಾವು ಮದ್ಯ ರೋಗಿಗಳು. ಆ ಮೊದಲನೇ ಮೆಟ್ಟಲು ಹೇಳ್ತದೆ, ಮದ್ಯದ ಎದುರು ನಾವು ಬಲಹೀನರಾಗಿದ್ದೇವೆ ಎಂದು ಮತ್ತು ಇದರಿಂದಾಗಿ ನಮ್ಮ ಜೀವನ ನಿರ್ವಹಿಸಲಿಕ್ಕೆ ಅಶಕ್ತರಾಗಿದ್ದು ಒಪ್ಪಿಕೊಂಡೆ. ಓಕೆ, ನಾನು ಹೇಗೆ ಬಂದೆ ನಾನು? ಏನು ಯಾರು ಈ ಸದಸ್ಯನನ್ನು ಕರ್ಕೊಂಡು ಬಂದರು, ಸಭೆಯಲ್ಲಿ ಕುಳಿತುಕೊಂಡೆ, ಮದ್ಯದ ಎದುರು ನಾನು ಬಲಹೀನೆಂದು ಒಪ್ಕೊಂಡೆ, ಈ ಸಭೆಗಳನ್ನು ಮಾಡಲಿಕ್ಕೆ ಪ್ರಯತ್ನಿಸಿದೆ. ಮದ್ಯಪಾನ ಹೋಯ್ತಂದ್ರೆ ಅದರ ಒಂದು ಏನ್ ಹೇಳ್ತಾರೆ ಒಬ್ಸೆಷನ್, ಸೆಳೆತ ಹೋಯ್ತು, ಮಾಯ ಆಯ್ತು. ನಾನು ತೆಗೆದಿದ್ದಲ್ಲ, ನನ್ನ ಹತ್ರ ಅಷ್ಟು ಶಕ್ತಿ ಇಲ್ಲ, ನಾನು ಬಲಹೀನ. ದೇವರು ತೆಗೆದ್ರು. ಎಂತ ಕರುಣಾಮಯ ನೋಡಿ ಬಂಧುಗಳು. ನಾನು ಮಾಡಿದ ಅನಾಚಾರಕ್ಕೆ, ನಾನು ಮಾಡಿದ ನಾನು ಕಾಯಿಲೆ ಅಂತ ಹೇಳ್ತೇನೆ, ಸರಿ, ಇದು ಒಪ್ಕೊಳ್ತೇನೆ, ಕಾಯಿಲೆ ಹೌದು ಸರಿ. ಅದು ಎಷ್ಟೆಲ್ಲ ತೊಂದರೆಗಳಾಗಿವೆ ನನಗೂ ನನ್ನ ಮನೆಯವರಿಗೂ. ಆ ಕಾಯಿಲೆಯ ಒಂದು ಸೆಳೆತದಿಂದ ನನಗೆ ದೇವರು ಮುಕ್ತಗೊಳಿಸಿದ್ದರು, ಅದರಿಂದ ಬಿಡುಗಡೆಗೊಳಿಸಿದರು. ಈಗ ಅಲ್ಲಿ ಮೊದಲನೇ ಮೆಟ್ಟಿಲಲ್ಲಿ ಹೇಳ್ತಾರೆ, ಜೀವನ ನಿರ್ವಹಿಸಲಿಕ್ಕೆ ಅಶಕ್ತರಾಗಿದ್ದರಿಂದ ಒಪ್ಪಿಕೊಂಡೆವು. ಜೀವನ ನಿರ್ವಹಿಸಲಿಕ್ಕೆ ಅಶಕ್ತರಂದು ಹೇಳಿದರೆ ಏನು ಬದಲು? ಅಥವಾ ಉಳಿದ ಎಲ್ಲ ಹೆಜ್ಜೆಗಳು 2 ರಿಂದ 12 ತನಕ ಜೀವನ ನಿರ್ವಹಿಸಲಿಕ್ಕೆ ನಮ್ಗೆ ಸಹಾಯ ಮಾಡ್ತವೆ. ಅದು ಸರಿಯಾಗಿ ನಾನು ಅರ್ಥ ಮಾಡ್ಕೊಳ್ಬೇಕು. ಜೀವನ ನಿರ್ವಹಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದರೆ, ಇಲ್ಲಿ ಕುಡಿತದಿಂದ ದೂರ ನಿಂತ ತಕ್ಷಣ ನನಗೆ ಜೀವನ ನಿರ್ವಹಿಸ್ಲಿಕ್ಕೆ ಆಗ್ತದೆ ಅಂತ ಹೇಳುದು ಸರಿಯಲ್ಲ, ಅದು ತಪ್ಪು ಗ್ರಹಿಕೆ. ಈಗ ಅಲ್ಲಿ ಇನ್ನೊಂದು ವಿಚಾರ ಕೊಡಿದೆ. ನಾನು ಇವತ್ತು ನನ್ನ ಜೀವನವನ್ನು ಹೇಗಿದೆ, ನನ್ನ ಜೀವನ ಕುಡಿತದ ಮಾನಸಿಕ ಸೆಳೆತ ಒಂದಿಲ್ಲ, ಅದು ಇಲ್ಲದೆ ನಾನು ಇವತ್ತು ಬದುಕ್ತಿದ್ದೇನೆ. ಆದ್ರೆ ಇವತ್ತು ಇತರ ವಿಚಾರಗಳು ಹೇಗೆ ಇದೆ ಬಂಧುಗಳೇ? ಇತರ ಮಾನಸಿಕ ಸೆಳೆತಗಳು ಇವೆಯಾ? ಇತರ ಏನ್ ಹೇಳ್ತಾರೆ ಒಬ್ಸೆಷನ್ ಇದೆಯಾ? ಬರೇ ಕುಡಿತ ಒಂದು ಮಾಯ, ಮಂಗ ಮಾಯ, ಹೌದು. ಬೇರೆ ಬೇರೆ ಒಬ್ಸೆಷನ್ಗಳು, ಬೇರೆ ಸೆಳೆತಗಳು ಇರಬಹುದು. ಕಾಮದ ಇದು ಸೆಳೆತ, ಇನ್ನಿತರ ವಸ್ತುಗಳ ಸೆಳೆತ, ಅಥವಾ ನಾವು ಹೇಳ್ತೇವೆ ಬೇರೆ ಬೇರೆ ಇದು ಹೇಳ್ತೇವೆ. ಇವತ್ತು ಬೇರೆ ಬೇರೆ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಇದ್ದಾಗೆ ಬೇರೆ ಬೇರೆ ಅನಾನಿಮಸ್ಗಳಿವೆ. 108 ಅನಾನಿಮಸ್ಗಳಿವೆ ಅಂತ ಹೇಳ್ತಾರೆ. ಈಗ ನಮ್ಮಲ್ಲಿ ಇದೆ ನಿಕೋಟಿನ್ ಅನಾನಿಮಸ್, ಗ್ಯಾಂಬ್ಲರ್ಸ್ ಅನಾನಿಮಸ್, ಅಥವಾ ಸೆಕ್ಸ್ ಅನಾನಿಮಸ್, ಇಂಥ ತುಂಬಾ ಅನಾನಿಮಸ್ಗಳಿವೆ. ಪ್ರತ್ಯೇಕವಾಗಿ ಅದನ್ನು ಮಾಡಿಕೊಂಡು ಹೋಗ್ತಾರೆ. ಅದರ ಅರ್ಥ ಏನೆಂದ್ರೆ, ನಾನಿವತ್ತು ಮದ್ಯಪಾನದ ಸೆಳೆತದಿಂದ ಮುಕ್ತನಾಗಿದ್ದೇನೆ ಸರಿ, ಅಥವಾ ಬಿಡುಗಡೆ ಆಗಿದ್ದೇನೆ ಸರಿ, ಇತರ ವಿಚಾರಗಳಿಂದ ನಾನು ಮುಕ್ತನಾಗಿದ್ದೇನಾ? ಇತರ ಸೆಳೆತಗಳು ನನ್ನಲ್ಲಿ ಇವೆಯಾ? ಇದು ಇದ್ದುಕೊಂಡು ನನಗೆ ಜೀವನ ನಿರ್ವಹಿಸ್ಲಿಕ್ಕೆ ಆಗ್ತದಾ, ಅಥವಾ ನನಗೆ ಬದುಕಲಿಕ್ಕೆ ಆಗ್ತದಾ? ನೋಡಿ ಬಂಧುಗಳೇ, ನಾವು ಮದ್ಯ ರೋಗಿಗಳು, ಅಥವಾ ನನ್ನದೇ ಒಂದು ಉದಾಹರಣೆ ಹೇಳ್ತಾರೆ. ಆ ಕುಡಿತದ ಸಮಯದಲ್ಲಿ ಮದ್ಯಪಾನದ ಸೆಳೆತ ಇರುವಾಗ ನನಗೆ ಏನನ್ನು ಕೂಡ ನಿರ್ವಹಿಸ್ಲಿಕ್ಕೆ ಆಗುದಿಲ್ಲ. ಆ ಸೆಳೆತ ನನಗೆ ಇಷ್ಟು ಬಾಧಕ ಕೊಡ್ತಿತ್ತು. ಹೌದು, ನಾನು ಸಾಧಾರಣ ಮಧ್ಯಾಹ್ನ 12 ಗಂಟೆ ತನಕ ನಾನು ಮದ್ಯಪಾನ ಮಾಡುದಿಲ್ಲ.
ನನ್ನ ಮದ್ಯಪಾನ 12 ಗಂಟೆ ಆರಂಭ. ಆದರೆ ಆ ಅವಧಿಯಲ್ಲಿ ಬೆಳಿಗ್ಗೆ ಎದ್ದಿದ್ದರಿಂದ ಎದ್ದ ನಂತರ 12 ಗಂಟೆ ತನಕ ಮಧ್ಯಾಹ್ನ ನನ್ನ ಮಾನಸಿಕ ಸ್ಥಿತಿ ಇಷ್ಟು ಉದ್ವೇಗದಿಂದ, ಇಷ್ಟು ಚಡಪಡಿಕೆಯಿಂದ ನಾನು ಇರ್ತಿದ್ದೆ. ನನಗೆ ಯಾವುದನ್ನು ಕೂಡ ನನಗೆ ನಿರ್ವಹಿಸ್ಲಿಕ್ಕೆ ಆಗೋದಿಲ್ಲ. ನನ್ನ ಆ ಚಡಪಡಿಕೆ, ನನ್ನ ಹ್ಯಾಂಗೋರ್ ಬಿಡಿ, ಅದು ಮತ್ತೆ ಎಂತ ಸರಿ ಆಗ್ತಿದೆ. ಆದರೆ ಕೆಲವು ಈ ಸೆಳೆತದಿಂದ ನನಗೆ ಬದುಕಲಿಕ್ಕೆ ಆಗ್ತಿದ್ದಿಲ್ಲ, ಆಗ್ಲೇ ಇಲ್ಲ. ಕಷ್ಟ ಆಗ್ತದೆ. ಕುಡಿಯದೇ ಇರ್ಬೋದು, ಕುಡಿಲಿಲ್ಲ ನಾನು ಮಧ್ಯಾಹ್ನ 12 ಗಂಟೆ ತನಕ. ಕೆಲವೊಮ್ಮೆ ನಾನು ಇಡೀ ದಿನ ಕುಡಿಯುವುದಿಲ್ಲ, ಸಂಜೆ ಕುಡಿತಿದ್ದೆ ಕೆಲವು ಕಾರಣಗಳಿಗೋಸ್ಕರ. ಯಾಕೆಂದ್ರೆ ಕುಡಿಲಿಕ್ಕೆ ಒಂದು ಹಣದ ಅವಶ್ಯಕತೆ ಇದೆ, ಇನ್ನೊಂದು ಕುಡಿತ ಮಾಡ್ಲಿಕ್ಕೆ ಸಂದರ್ಭಗಳು ಸಿಗುದಿಲ್ಲ ಇತ್ತು. ಆ ರೀತಿ ಪರಿಸ್ಥಿತಿ ಇದ್ದಿತ್ತು ಕೆಲವೊಮ್ಮೆ. ಅದರ ಅರ್ಥ ಏನೆಂದ್ರೆ ನನ್ನ ಮಾನಸಿಕ ಸ್ಥಿತಿ ಹೇಗಿದ್ದಿತ್ತು, ನನಗೆ ಜೀವನ ನಿರ್ವಹಿಸ್ಲಿಕ್ಕೆ ಆಗ್ತಿದ್ದ ಒಂದು. ಇಂಥ ರೀತಿಯ ಸೆಳೆತಗಳು ಎಷ್ಟಿವೆ ಬಂಧುಗಳು ಇವತ್ತು ನನ್ನಲ್ಲಿ, ಎಷ್ಟಿವೆ ಬೇರೆ ಬೇರೆ. ಅಲ್ಲಿ ಹೇಳ್ತಾರೆ ಕಾಮ, ಕ್ರೋಧ, ಮದ, ಮೋಹ, ಮತ್ಸರ, ಲೋಭ, ಹೊಟ್ಟೆಪಾಕ, ಇದೆಲ್ಲ ಒಂದು ರೀತಿಯ ಒಂದು ಕಾಯಿಲೆಯ ಗುಣಗಳೇ ಅಲ್ವ? ಅದು ನನ್ನಲ್ಲಿ ಇವೆಯಾ, ಇದ್ದಿತ್ತ? ಅದು ಮಾಯ ಆಗಿದ್ದೆ ಅಥವಾ ಮಾಯ ಆಗ್ಬೇಕೆಂದು ಹೇಳೋ ಬದಲಿಗೆ ಅದರಿಂದ ನನಗೆ ಮುಕ್ತತೆ ಸಿಕ್ಕಿದೆಯಾ? ಒಂದು ವಿಚಾರ. ಆದರೆ ಇನ್ನೊಂದು ವಿಚಾರ, ನನ್ನಲ್ಲಿ ಎಷ್ಟು ದೋಷಗಳಿವೆ, ನನ್ನಲ್ಲಿ ಎಷ್ಟು ನ್ಯೂನ್ಯತೆಗಳಿವೆ. ಎಲ್ಲ ದೋಷಗಳು, ನ್ಯೂನ್ಯತೆಗಳು ನನ್ನ ಉದ್ವೇಗಕ್ಕೆ ಕಾರಣ ಅಲ್ಲವೇ? ನಾನು ಉದ್ವೇಗದಿಂದ ಇರ್ತೇನೆ, ಕೆಲವೊಮ್ಮೆ ತುಂಬಾ ಉದ್ವೇಗದಿಂದ. ಸರ್, ಈಗ ಯಾವುದೇ ರೀತಿಯ ಸೆಳೆತ ಇಲ್ಲ, ಧನ್ಯವಾದಗಳು ದೇವರಿಗೆ. ನಿಕೋಟಿನ್ ಆಗಲಿ, ಗ್ಯಾಮ್ಲಿಂಗ್ ಆಗಲಿ, ಅಥವಾ ಇದು ನಮ್ಮ ಕುಡಿತದ. ಆದರೆ ಇವತ್ತು ನನಗೆ ಜೀವನ ಹೇಗಿದೆಯಾ ನನ್ನದು ಇವತ್ತು? ನನಗೆ ಇವತ್ತು ಕೂಡ ಉದ್ಯೋಗಗಳಿಂದ ನಾನು ಬಳಲುತ್ತಿದ್ದೇನೆ ನಾನು. ಆದರೆ ಆ ಉದ್ಯೋಗ ನನ್ನ ಗುರುತಿಸಿಕೊಳ್ಬೇಕಲ್ವ? ಅದು ನನಗೆ ಎಷ್ಟು ತೊಂದರೆ ಕೊಡ್ತದೆ, ಎಷ್ಟು ತೊಂದರೆ ಕೊಡ್ತಾ ಇದೆ. ನನ್ನದೇ ಉದ್ಯೋಗ, ಬೇರೆದಲ್ಲ. ಇವತ್ತು ನಾನು ಒಂದು ಗಳಿಗೆ ಕನ್ನಡಿ ಎದುರು ನಿಲ್ಬೇಕು ಬಂಧುಗಳೇ. ನಾನು ಕನ್ನಡಿ ಎದುರು ನಿಲ್ತೇನೆ. ಹೊರಡುವಾಗ ಬಟ್ಟೆ ಹಾಕೊಂಡು ಹೊರಡುವಾಗ ನನ್ನ ಡ್ರೆಸ್ ಹೇಗಿದೆ, ನನ್ನ ಮುಖ ಹೇಗಿದೆ, ನನ್ನ ಹೇರ್ ಸ್ಟೈಲ್ ಹೇಗಿದೆ, ನಾನು ಗಡ್ಡ ಎಲ್ಲ ತೆಗೆದು ಸರಿ ಇದೆಯಾ ಅಥವಾ ನಾನು ಹೇಗಿದ್ದೆ, ಸ್ವಲ್ಪ ಏನು ಒಂದು ಸ್ವಾಭಾವಿಕ. ಆದ್ರೆ ಇವತ್ತು ನಾನು ಯಾವ ಕನ್ನಡಿ ಎದುರು ನಿಲ್ಬೇಕೆಂದು ಹೇಳಿದ್ರೆ ನನ್ನ ಆಧ್ಯಾತ್ಮಿಕ ಕನ್ನಡಿ ಎದುರು ನಿಲ್ಬೇಕು. ನಾನು ಇವತ್ತು ಹೇಗಿದ್ದೇನೆ? ಸಂತ ಪುರುಷರ ಕಾರ್ಯಕ್ರಮ ಅಲ್ಲ, ಅದು ನನ್ನ ಜೀವನವೇ ಅಲ್ಲ. ಆದರೆ ಒಂದು ಟಾರ್ಗೆಟ್ ಇದೆ ನನಗೆ ಇಂಥದ್ದೊಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ಏನದು? ಆಧ್ಯಾತ್ಮಿಕ ಬೆಳವಣಿಗೆ. ನೀನು ಈ ಕಡೆ ಮುಖ ಮಾಡು, ಆ ಕಡೆ ಮುಖ ಮಾಡಿ ನಿನ್ನನ್ನೇ ನೀನು ತೊಂದರೆಗೊಳಪಡಿಸಿದ್ದು, ಸತ್ಯನಾಶ ಮಾಡಿದ್ದು ಸಾಕು. ನೋಡಿ, ಇವತ್ತು ಆ ಕನ್ನಡಿ ಎದುರು ನೋಡಿ ನಿನ್ನನ್ನು ನೀನು ಗುರುತಿಸಿಕೊಳ್ಳು. ಎಷ್ಟು ಕೊರತೆಗಳಿವೆ ನನ್ನಲ್ಲಿ, ಎಷ್ಟು ದೋಷಗಳಿವೆ, ಎಷ್ಟು ದೂಷಣೆಯಿಂದ ಇವತ್ತು ನಾನು ಬಳಲುತ್ತಿದ್ದೇನೆ. ನಾನು ನನ್ನ ದೋಷಗಳನ್ನು ನೋಡುವ ಬದಲಿಗೆ ನಾನು ಇತರರ ದೋಷವನ್ನೇ ನೋಡು. ಇತರರು ಹೇಗೆ, ಇತರರ ಬಗ್ಗೆ ಒಂದು ಏನ್ ಹೇಳ್ತಾರೆ ತೀರ್ಪು ಕೊಡು. ಇತರರ ಬಗ್ಗೆ ನಾನು ಜಾಸ್ತಿ ಮಾತನಾಡುದು, ಇತರರ ಬಗ್ಗೆ ನಾನು ಜಾಸ್ತಿ ಹೇಳೋದು. ಆದ್ರೆ ಇಲ್ಲಿ ಹೇಳ್ತಾರೆ, ನಿನ್ನನ್ನು ಗುರುತಿಸಿಕೊಳ್ಳಿಕ್ಕೆ ಪ್ರಯತ್ನಿಸು. ಗುರುತಿಸಿಕೊಳ್ಳು, ನೀನ್ ಯಾರು, ಏನು, ಎಂಥದ್ದು ಗುರುತಿಸ್ಕೊ. ಒಂದು ಮಾರ್ಕ್ ಮಾಡ್ಕೊಳ್ಳು. ನಾನು ಇಂಥ ಪ್ರಾಬ್ಲಮ್ ಇದೆ ನನ್ನಲ್ಲಿ, ಇಂಥ ಸಮಸ್ಯೆ ಇದೆ, ಇಂಥ ನ್ಯೂನ್ಯತೆ ಇದೆ, ಇಂಥ ದೋಷ ಇದೆ, ಗುರುತಿಸಿಕೊಳ್ಳು. ಅದನ್ನು ಸರಿಪಡಿಸಲಿಕ್ಕೆ ಪ್ರಯತ್ನಿಸು. ಇಲ್ಲಿ ನೋಡಿ, ನಾನು ಮದ್ಯರೋಗಿ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಸಭೆಗೆ ಬರುವ ಮೊದಲು ನನ್ನ ಕುಡಿತವನ್ನು ನಿಯಂತ್ರಿಸಲಿಕ್ಕೆ ಅಥವಾ ಕುಡಿತ ನನ್ನನ್ನು ಬಾಧಿಸದೇ ಇರಲಿಕ್ಕೆ ಅಥವಾ ಕುಡಿತ ಬಿಡ್ಲಿಕ್ಕೆ ಅಂತ ಹೇಳ್ತಿದ್ದೆ ನಾನು. ಎಷ್ಟು ಪ್ರಯತ್ನ ಮಾಡಲಿಲ್ಲ ನಾನು, ಏನೆಲ್ಲ ಸರ್ಕಸ ಮಾಡಲಿಲ್ಲ, ಏನೆಲ್ಲ ಮಾಡಿ, ಎಲ್ಲ ರೀತಿಯ ವಿಧಾನ ನಾನು ಉಪಯೋಗಿಸಿದ್ದೇನೆ. ಎಲ್ಲದು ಈ ಲೋಕದಲ್ಲಿ ಎಲ್ಲದು, ದೇವರು, ದಿಂಡ್ರು, ಭೂತ, ಪ್ರೇತ, ಆಸ್ಪತ್ರೆ, ರಿಯಾಬ್, ಡಿಅಡಿಕ್ಷನ್, ಮತ್ತೊಂದು ಮಗದೊಂದು ಕೌನ್ಸಿಲಿಂಗ್ ಇಲ್ಲ, ಹೋಗ್ಲೇ ಇಲ್ಲ. ಕುಡಿತದ ಸೆಳೆತ ಹೋಗ್ಲಿಲ್ಲ. ಎಲ್ಲಿ ನಾನು ಹೇಗೆ ಬಂದೆನೋ, ನನ್ನ ವಿಚಾರವನ್ನು ಇನ್ನೊಬ್ಬರ ಹತ್ರ ನಾನು ಹೇಳಿಕ್ಕೆ ಒಪ್ಪಿಕೊಂಡೆನೋ, ಎಲ್ಲಿ ನನ್ನ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಆರಂಭಿಸಿದೆನೋ, ಎಲ್ಲಿ ನಾನು ಇನ್ನೋರವರೊಡನೆ ನಾನೊಬ್ಬ ಮಧ್ಯರೋಗಿ ಅಂತ ಹೇಳಿದೆನೋ, ಅಲ್ಲಿ ದೇವರು ನನಗೆ ಕರ್ಪಕಟಕ್ಕೆ ತೋರಿಸಿದ್ರು. ಇದು ಏನನ್ನು ಸೂಚಿಸ್ತದೆ ಬಂಧುಗಳು? ನನಗೆ ಇದು ಏನು ಸೂಚಿಸ್ತದೆ ಅಂದ್ರೆ, ನನ್ನಲ್ಲಿ ತುಂಬಾ ದೋಷಗಳಿವೆ. ಹೌದು, ಆವಾಗ ನಾನು ಹೇಳಿದೆ, ನಾನು ಏನು ಸದ್ಗುಣಗಳ ಮೂರ್ತಿ ಆಗಬೇಕಿದ್ದಿತ್ತು, ನಾನು ದುರ್ಗುಣಗಳ ಒಂದು ಮೂರ್ತಿ ಆಗಿದ್ದೇನೆ. ಆ ದುರ್ಗುಣಗಳು ಈ ರೀತಿ ನನಗೆ ಕಾಡಿಸ್ತದೆ, ಮತ್ತೆ ದುರ್ಗುಣ ಈ ರೀತಿ ನನಗೆ ತೊಂದರೆಗೆ ಒಳಪಡಿಸ್ತದೆ. ಅದು ಅನುಭವಿಸಿದ್ದರಿಗೆ ಗೊತ್ತು. ನಾವು
ನಾವೊಂದು ಹೇಳುದಿಲ್ಲ, ಕ್ಷಮಿಸಿ, ನಾನು ಬೇಡದೆಲ್ಲ ಕರ್ಮಗಳನ್ನ ಮಾಡಿ ರಾತ್ರಿ ಒಂದು ಸಂತೋಷದಿಂದ ನನಗೆ ನಿದ್ರೆ ಮಾಡ್ಲಿಕ್ಕೆ ಆಗ್ತದ? ಅಥವಾ ಬೆಳಿಗ್ಗೆ ನಾನು ಹೇಳುವಾಗ ಪ್ರಸನ್ನತೆಯಿಂದ ಹೇಳಲಿಕ್ಕೆ ಆಗ್ತದ ನನಗೆ? ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ನನ್ನ ದೋಷ ಇಟ್ಕೊಂಡು, ನನ್ನ ದ್ವೇಷ ಇಟ್ಕೊಂಡು, ನನ್ನ ಮತ್ಸರ ಇಟ್ಕೊಂಡು, ನನ್ನ ಕಾಮುಕತೆಯನ್ನು ಇಟ್ಕೊಂಡು, ನನ್ನ ಏನ್ ಹೇಳ್ತಾರೆ ಲೈಂಗಿಕತೆ ಅಹಂಭಾವ ಇಟ್ಕೊಂಡು ಬೆಳೆದಿದ್ದೆಲ್ಲ ಸುಳ್ಳು ಹೇಳಿ, ಇದ್ದವರಿಗೆಲ್ಲ ನಷ್ಟ ಮಾಡಿ, ಇದ್ದವರಿಗೆಲ್ಲ ಅನ್ಯಾಯ ಮಾಡಿ, ಇದ್ದವರಿಗೆಲ್ಲ ಮೋಸ ಮಾಡಿ ನಾನು ಬದುಕಬಲ್ಲೆನಾ? ರಾತ್ರಿ ನಿದ್ರೆ ಬಲ್ಲೆನಾ? ಬೆಳಿಗ್ಗೆ ನಾನು ಪ್ರಸನ್ನನಾಗಿ ಹೇಳಬಲ್ಲೆನಾ? ಆ ಕುಡಿತ ಮಾಡಿ ಮಲಗಿದಾಗ ಬಹುಶಃ ಕೆಲವು ಏನು ಅನಾಹುತಗಳು ತಪ್ಪಿದ್ದು. ಈಗ ಕೆಲವು ಅನಾಹುತಗಳು ಮೇಲೆ ಹೇಳ್ಕೊಳ್ತೇನೆ. ಕೆಲವೊಮ್ಮೆ ನಾನು ಆರಂಭದಲ್ಲಿ ಹೇಳ್ಕೊಂಡಿದ್ದೇನೆ. ನಾನು ಆ ರೀತಿ ನನ್ನ ಸ್ವಂತ ಇಚ್ಛೆಯಿಂದ, ನನ್ನ ಸ್ವಂತ ಪ್ರಯತ್ನದಿಂದ ನನ್ನ ಮದ್ಯಪಾನ ನನ್ನಿಂದ ದೂರ ಹೋಗ್ಲಿಕ್ಕೆ ಹೋಗ್ಲಿಲ್ಲ. ಅದೇ ರೀತಿ ನನ್ನ ದೋಷಗಳು ನಾನು ನೆನಪಿಟ್ಕೊಳ್ಬೇಕು. ಇಷ್ಟಿಗೆ ನಾನೆಲ್ಲ ವಿಚಾರ ಹೇಳಿದ್ದೆ. ಇಷ್ಟೆಲ್ಲ ದುರ್ಗುಣಗಳು, ಇಷ್ಟೆಲ್ಲ ದೋಷಗಳು ನಾನು ಎಷ್ಟೇ ಇಚ್ಛೆ ಪಟ್ಟರು, ಎಷ್ಟೇ ನಾನು ಪ್ರಯತ್ನಿಸಿದರು, ಅದು ನನ್ನಿಂದ ದೂರ ಹೋಗುವುದಿಲ್ಲ. ಎಲ್ಲಿ ನಾನು ಮದ್ಯರೋಗಿ, ನಾನು ಮದ್ಯದ ಎದುರು ವಲಯನೆಂದೇಳಿ ನಾನು ಒಪ್ಪಿಕೊಂಡು ನಾನು ಸಭೆಗೆ ಬಂದು ಕುಳಿತುಕೊಂಡೆನೋ, ದೇವರ ಸಹಾಯ ಅಲ್ಲಿ ನನಗೆ ಲಭಿಸಿತು. ದೇವರ ಸಹಾಯ ಅಲ್ಲಿ ಲಭಿಸಿತು. ನನಗೆ ಮದ್ಯಪಾನದ ಸೆಳೆತದಿಂದ ನಾನು ಮುಕ್ತನಾದ. ಇಲ್ಲಿ ಇದೇ ತತ್ವ ನನ್ನಲ್ಲಿರುವ ಭಯ, ಅಪ್ರಾಮಾಣಿಕತೆ, ಉದ್ವೇಗ, ದ್ವೇಷ, ಕೋಪ, ಲೈಂಗಿಕತೆಯ ದುರುಪಯೋಗತೆ, ಅಹಂಭಾವ ಅಥವಾ ಸಂಬಂಧಗಳು, ಅಪರಾಧಿ ಪ್ರಜ್ಞೆ, ಅಕೃತಜ್ಞತೆ, ಇದೆಲ್ಲ ಬಂಧುಗಳೇ ಇವತ್ತು ನನ್ನಿಂದ ಈಚೆ ಕಡೆಗೆ ಬರಬೇಕಾದ್ರೆ ನಾನು ಒಪ್ಪಿಕೊಳ್ಳಲೇಬೇಕಲ್ವಾ? ತತ್ವ ಅದೇ, ಪ್ರಿನ್ಸಿಪಲ್ ಅದೇ ಅಲ್ವಾ? ಪ್ರಿನ್ಸಿಪಲ್ ಅದೇ, ತತ್ವ ಅದೇ. ನೀನು ಅದನ್ನು ಒಪ್ಕೊಳ್ಳಿಕ್ಕೆ ಏನು ನಿನಗೆ ಸಮಸ್ಯೆ? ನನಗೆ ಸಮಸ್ಯೆ ನನ್ನದು ಅಹಂಭಾವ, ಅದೇ ನನ್ನ ದೊಡ್ಡ ಸಮಸ್ಯೆ. ನನಗೆ ಎಲ್ಲ ಶಕ್ತಿ ಉಂಟು, ನನಗೆ ಬಲ ಉಂಟು, ನನಗೆ ಜ್ಞಾನ ಉಂಟು, ನನಗೆ ಚಾಕಚಕ್ಯತೆ ಉಂಟು, ನನಗೆ ವಿದ್ಯೆ ಉಂಟು, ನಾನು ಬುದ್ಧಿವಂತ, ನಾನು ಹಾಗೆ ಮಾಡುದು, ನಾನು ಹೀಗೆ ಇದೇ ನನ್ನ ಬಡಾಯಿ ಕೊಚ್ಚಿಕೊಳ್ಳುವುದೇ ಆಯ್ತು ವಿನಃ, ನನ್ನ ದೊಡ್ಡಷ್ಟಕ್ಕೆ ಮಾತನಾಡುವುದೇ ಆಯ್ತು ವಿನಃ ನನಗೆ ಇಲ್ಲಿ ಸುಲಭ ಮಾಡಿಕೊಟ್ರು. 4ನೇ ಮತ್ತು 5ನೇದು ನೋಡು, ಇದು ಲಿಸ್ಟ್ ಮಾಡೋದು, ಬರೇ ಅದು ಎಲ್ಲದನ್ನು ಬರೀ, ಬಿಡ್ಲಿಕ್ಕೆ ಹೋಗ್ಬೇಡ. ನೀನು ಇನ್ನೋರ್ವರಲ್ಲಿ ಹೇಳುವ ಬಗ್ಗೆ ಮತ್ತೆ ನೋಡೋಣ. ಈಗ ಇಲ್ಲಿ ಒಂದು ಲಿಸ್ಟ್ ಮಾಡ್ಕೊಂಡು ಹೋಗು, ಎಲ್ಲ ರೀತಿಯ ಒಂದು ಲಿಸ್ಟ್ ಮಾಡು, ಎಲ್ಲದನ್ನು ಹೇಳು. ಇವತ್ತು ನಿನ್ನಲ್ಲಿರುವ ಏನ್ ಹೇಳ್ತಾರೆ, ನಿನಗೆ ಒಳಗಡೆ ನಿನಗೆ ಸುಡುವ ವಿಚಾರಗಳನ್ನು ಹೇಳ್ತಾರೆ, ನಿನಗೆ ತೊಂದರೆ ಕೊಡುವ ವಿಚಾರಗಳು, ಇನ್ನನ್ನು ಅವರು ಕಷ್ಟ ಕೊಡುವ ವಿಚಾರಗಳು, ಅದನ್ನು ಸ್ವಲ್ಪ ನೋಡು, ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡು. ಮುಖ್ಯವಾಗಿ ನಿನ್ನ ಭಯ. ಒಂದು ಈಗ ನಾನು ಕೆಲವು ವಿಚಾರ ಹೇಳಿದೆ, ಆ ಭಯ ಇಟ್ಕೊಂಡು ನನಗೆ ಬದುಕಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯವಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಆ ಇಂಪಾರ್ಟೆನ್ಸ್ ಆಫ್ 4th and 5th ಸ್ಟೆಪ್, 4ನೇ ಮತ್ತು 5ನೇ ಮೆಟ್ಟಿಲಿನ ಪ್ರಾಮುಖ್ಯತೆ ಏನು? ಭಯದಿಂದ ಈಚೆ ಕಡೆ ಬರ್ಲಿಕ್ಕೆ, ಭದ್ರತೆ ಕಡೆ ಬರ್ಲಿಕ್ಕೆ, ಅಭದ್ರತೆಯಿಂದ ಹೊರಗೆ ಬರ್ಲಿಕ್ಕೆ, ಅಥವಾ ನನ್ನ ಉದ್ವೇಗದಿಂದ, ಎಂಗ್ಸೈಟಿಯಿಂದ ಹೊರಗೆ ಬರ್ಲಿಕ್ಕೆ, ನನ್ನ ದ್ವೇಷಗಳಿಂದ ಹೊರಗೆ ಬರ್ಲಿಕ್ಕೆ, ಅಥವಾ ನನ್ನ ಕೋಪದಿಂದ ಹೊರಗಡೆ ಬರ್ಲಿಕ್ಕೆ, ಲೈಂಗಿಕ ದುರುಪಯೋಗದಿಂದ ಹೊರಗೆ ಬರ್ಲಿಕ್ಕೆ, ನನ್ನ ಅಹಂಭಾವದಿಂದ ದೈನ್ಯತೆ ಕಡೆ ಬರ್ಲಿಕ್ಕೆ, ನನ್ನ ಸಂಬಂಧಗಳು ಸರಿಪಡಿಸಲಿಕ್ಕೆ, ಅಥವಾ ನನ್ನ ಏನ್ ಹೇಳ್ತಾರೆ, ನನ್ನಲ್ಲಿ ದೇವರು ಬೇಕಾದಷ್ಟು ಪ್ರತಿಭೆಗಳನ್ನು ಕೊಟ್ಟಿದ್ದಾರೆ, ಅದು ಕೂಡ ನಾನು ನೆನಪಿಸಬೇಕು, ಅದನ್ನು ಉಪಯೋಗಿಸಲಿಕ್ಕೆ, ನನ್ನಲ್ಲಿ ಅಪರಾಧಿ ಪ್ರಜ್ಞೆಯಿಂದ ನಾನು ಬಳಲುತ್ತಿದ್ದೇನೆ, ಅದರಿಂದ ಹೊರಗೆ ಬರ್ಲಿಕ್ಕೆ, ನನಗೆ ಬೇಕಾದಷ್ಟು ಅವಮಾನಗಳಾಗಿವೆ, ವಿಷಯವಾಗಿದೆ ಎಲ್ಲರ ಮುಂದೆ, ಮನೆಯಲ್ಲಿ ಇರ್ಬೋದು, ಹೊರಗಡೆ ಇರ್ಬೋದು, ನನ್ನ ಕೆಲಸದ ಜಾಗಗಳು, ಅದರಿಂದ ಹೊರಗೆ ಬರ್ಲಿಕ್ಕೆ, ನಾನೊಬ್ಬ ಕೃತಜ್ಞ, ನನ್ನಲ್ಲಿ ಕೃತಜ್ಞತೆ ಇಲ್ಲ, ನಾನು ಏನ್ ಹೇಳ್ತಾರೆ, ಆ ಕೃತಜ್ಞತೆ ಮನೋಭಾವನೆ ಬರ್ಲಿಕ್ಕೆ, ಕ್ಷಮಾಪಣೆ ಕೇಳಲಿಕ್ಕೆ, ನಾನು ಸಾರಿ ಎಂದು ಹೇಳುವ ಮನುಷ್ಯನೇ ಅಲ್ಲ ನಾನು. ಇಲ್ಲಿ ಇದೆಲ್ಲ ನಾನು ಪಡಿಬೇಕಾದ್ರೆ ಬಂಧುಗಳೇ, ಆ ಭದ್ರತೆ, ಆ ಶಾಂತತೆ, ಆ ಪ್ರೀತಿ, ಆ ದೈನ್ಯತೆ, ಇದೆಲ್ಲ ಸರಿಯಾದ ಸಂಬಂಧಗಳು, ಒಳ್ಳೆಯ ವಿಚಾರಗಳು ನನ್ನಲ್ಲಿ ಬೆಳೆಸಿಕೊಳ್ಳಬೇಕಾದರೆ ನಾನು ಮೊದಲು ನನಗೆ ಇದು 4ನೇ ಮತ್ತು 5ನೇ ಮೆಟ್ಟಿಲು ಸಹಾಯ ಮಾಡ್ತದೆ, ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಮಗೆ ಅದು ಕಾಲಮ್ ವೈಸ್ ಹಾಕಿ ಕೊಟ್ಟಿದ್ದಾರೆ. ನನಗೆ ನನ್ನ ಅಪ್ರಾಮಾಣಿಕತೆ ಹೇಗೆ ನನಗೆ ನನ್ನನ್ನು ಹಾಳು ಮಾಡಿತ್ತು,
ನಾನೊಬ್ಬ ಅಪ್ರಾಮಾಣಿಕ ಮನುಷ್ಯ ಎಂದು ಹೇಳುವ ಬದಲಿಗೆ ಬಂಧುಗಳೇ, ಅಥವಾ ನಾನೊಬ್ಬ ಅಭದ್ರತೆಯ ಮನುಷ್ಯ, ದ್ವೇಷದ ಮನುಷ್ಯ, ಲೈಂಗಿಕತೆಯ ದುರುಪಯೋಗದಿಂದ ಕೂಡಿದ ಮನುಷ್ಯ, ಅಹಂಕಾರಿ ಮನುಷ್ಯ ಎಂದು ಹೇಳುವ ಬದಲಿಗೆ ಇನ್ನೊಂದು ನಾನು ನೆನಪಿಟ್ಕೊಳ್ಳೋದು, ಇದು ಕಾಯಿಲೆ ಲಕ್ಷಣಗಳು. ಈಗ ನಾನು ಈ ರೀತಿ ಮದ್ಯಪಾನ ಮಾಡ್ತಿದ್ದೇನೆ, ಅದು ಒಂದು ನನ್ನ ಕುಡಿತದ ಕಾಯಿಲೆ ಲಕ್ಷಣ. ಈ ವಿಚಾರಗಳು ಕೂಡ ಹಾಗೆ, ಇದು ನನ್ನ ಕಾಯಿಲೆ ಲಕ್ಷಣ. ಕೆಲವು ಸಲ ಏನಾಗ್ತದೆ ಅಂತ ಹೇಳಿದ್ರೆ ಅಪರಾಧಿ ಪ್ರಜ್ಞೆ ಮೂಡ್ತದೆ ಅಷ್ಟೇ, ಇದು ನಾನು ಬೇಕೆಂದು ಮಾಡ್ಕೊಂಡಿದ್ದೇನೆ, ಇದು ಬೇಕೆಂದಲ್ಲಿ ಮೈ ಮೇಲೆ ಎಳ್ಕೊಂಡಿದ್ದೇನೆ. ಇಲ್ಲ ಸ್ನೇಹಿತರೆ, ಕೆಲವು ಸಲ ನಾವು ಅರ್ಥ ಮಾಡ್ಕೊಳ್ಬೇಕು ಏನೆಂದ್ರೆ ಇದು ಆಗಿದೆ, ನಡೆದು ಹೋಗಿದೆ. ಈಗ ಉದಾಹರಣೆಗೆ ನಾವು ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಹೂವಿನ ತೋಟವೋ ಅಥವಾ ಒಂದು ಕೃಷಿಕರಿಗೆ ಗೊತ್ತುಂಟು, ಒಂದು ಗಿಡ ತರ್ತಾರೆ, ಒಳ್ಳೆ ಹಣ್ಣು ದೊಡಕೆ ಗಿಡ, ತೆಂಗಿನ ಮರ ಗಿಡವೋ ಅಥವಾ ಏನು ನಾವು ಗುಲಾಬಿ ಗಿಡ ತರ್ತೇವೆ. ಈಗ ನಾನು ನನ್ನ ತೋಟದಲ್ಲಿ ಆ ಗುಲಾಬಿ ಗಿಡ ನಾನು ಹಾಗೆ ನೆಡುವುದು, ಒಂದು ದೊಡ್ಡದು ಒಂದು ಗುಂಡಿ ಮಾಡಿ ಇಡುದು, ಸ್ವಲ್ಪ ಎಂಥದ್ದು ಅಲ್ಲಿಗೆ ಸ್ವಲ್ಪ ಎಂತ ಗೊಬ್ಬರ ಹಾಕಿ ಹಾಕ್ತೇನೆ, ಬಿಡ್ತೇನೆ, ಅಲ್ಲಿಗೆ ಬಿಡ್ತೇನೆ. ಹಾಗೇ ಬಿಟ್ರೆ ಅದು ಏನಾಗ್ತದೆ? ಅಥವಾ ಒಂದು ಅಡಿಕೆ ಗಿಡ ತಂದು ನನ್ನ ಕೃಷಿ ಜಾಗದಲ್ಲಿ ನಾನು ನಡ್ತೇನೆ, ಬಿಡ್ತೇನೆ, ಅಲ್ಲಿ ಬಿಡ್ತೇನೆ. ಅದು ಆ ಕೃಷಿ ಗಿಡ ಅಡಿಕೆ ಗಿಡ ಅಥವಾ ತೆಂಗಿನ ಗಿಡ ಬೆಳಿಬಹುದು ತನ್ನಷ್ಟಕ್ಕೆ. ಇಲ್ಲಿ ನನ್ನ ಗುಲಾಬಿ ಗಿಡ ತನ್ನಷ್ಟಕ್ಕೆ ಬೆಳಿಬಹುದು. ನನ್ನ ಜೀವನ ಹಾಗೆ ಆಗಿದೆ ಬೆಳೆದಿಲ್ಲ. ಅದು ಒಂದು ಬೆಳೆದೇ ಇದ್ರೆ ತೊಂದರೆ ಇಲ್ಲ, ಏನು ಅಲ್ಲಿ ಕುಂಠಿತ ಆಗದರೆ. ಅಲ್ಲಿ ಇನ್ನೊಂದು ದುರಂತ ಆಗಿದೆ, ಅಲ್ಲಿ ಎಲ್ಲ ಬೇಡವಾದ ಗಿಡಗಳು ಅದಕ್ಕೆ ಸುತ್ತುವರಿದುಕೊಂಡಿವೆ, ಅದು ಹೊರಗಡೆ ಬರ್ಲಿಕ್ಕೆ ಆಗುದಿಲ್ಲ. ದೇವರು ಅದೇ ಆವಾಗ ನಾನು ಹೇಳಿದಾಗೆ, ದೇವರು ನನಗೆ ಬೇಕಾದಷ್ಟು ಸದ್ಗುಣಗಳನ್ನು ಪ್ರತಿಭೆಗಳನ್ನು ಹಾಕಿ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಆದರೆ ಇಲ್ಲಿ ನಾನು ದುರ್ಗುಣಗಳಿಂದ ಕೂಡಿದ ವ್ಯಕ್ತಿ ಆದುದರಿಂದ ಅದು ಎಲ್ಲ ನನ್ನನ್ನು ಮುಚ್ಚಿಕೊಂಡಿದೆ, ಎಲ್ಲದೂ ಮುಚ್ಚಿಕೊಂಡಿದೆ, ತೋರುದೇ ಇಲ್ಲ. ಆ ತೋಟದಲ್ಲಿ ಆ ಗುಲಾಬಿ ಗಿಡ ಇದೆ ಅಂದ್ರೆ ತೋರುದೇ ಇಲ್ಲ, ಅಥವಾ ಆ ಅಡಿಕೆ ಗಿಡ ಉಂಟು ತೋರುದೇ ಇಲ್ಲ. ಅದು ಏನು ಮಾಡ್ಬೇಕೀಗ? ನಾನು ಆ ಗುಲಾಬಿ ಗಿಡ ತೋರ್ಬೇಕಾದ್ರೆ, ಅಡಿಕೆ ಗಿಡ ಪುನಃ ಬೆಳಿಬೇಕಾದ್ರೆ ನಾನು ಸುತ್ತಲಿನ ಕಳೆ ಗಿಡಗಳನ್ನು, ಬೇಡವಾದ ಬಳ್ಳಿ ಕಂಟಿಗಳನ್ನು ತೆಗಿಬೇಕು. ತೆಗೆದರೆ ಸಾಕಾಗುದಿಲ್ಲ, ತೆಗಿಲೇಬೇಕು. ಪುನಃ ನಾನು ಅದಕ್ಕೆ ಒಂದು ಏನ್ ಹೇಳ್ತಾರೆ, ಒಂದು ಪುನಃ ಎಂಥದ್ದು ಆಚೀಚೆ ಮಣ್ಣು ತೆಗೆದು ಅದಕ್ಕೆ ಬೇಕಾಗುವಷ್ಟು ಸಾವಯವ ಗೊಬ್ಬರ ಏನು ಹಾಕಬೇಕು, ನೀರು ಬಿಡಬೇಕು, ಪೋಷಣೆ ಮಾಡಬೇಕು. ಇದರ ಅದು ಪುನಃ ಹಿಂದಿನ ರೂಪಕ್ಕೆ ಹೋಗ್ತದೆ. ಈಗ ಒಂದು ಮರದಲ್ಲಿ ಒಳ್ಳೆ ಫ್ರೂಟ್ಸ್, ಇದು ಹಣ್ಣಿನ ಮರಕ್ಕೆ ಒಂದು ಕಾಯಿಲೆ ತಾಗ್ತದೆ, ಗೆಲ್ಲಿಗೆ. ಆ ಗೆಲ್ಲಿಗೆ ಕಾಯಿಲೆ ಆಗಿದೆ ಅಂತೇಳಿ ನಾವು ಯಾರು ಮರವನ್ನು ನಾವು ಹೇಳ್ತೇವೆ, ಒಳ್ಳೆ ಒಳ್ಳೆ ಫಲ ಸಿಗ್ತದೆ, ಒಳ್ಳೆ ಅದೇ ರೀತಿ ಒಳ್ಳೆ ಗುಣ. ನಾವು ನಮ್ಮನ್ನು ನಾವು ತಿರಸ್ಕರಿಸಬಾರದು, ನಾವು ಎಲ್ಲಿಯೂ ತಿರಸ್ಕರಿಸಬಾರದು, ನಾವು ಎಲ್ಲಿಯೂ ನಮ್ಮಲ್ಲಿ ಅಪರಾಧ ಪ್ರಜ್ಞೆ ಬರಬಾರದು, ಅಥವಾ ಎಲ್ಲಿಯೂ ನಮ್ಮಲ್ಲಿ ಏನ್ ಹೇಳ್ತಾರೆ ಅವಮಾನದ ವಿಚಾರ ಬರಬಾರದು. ಶೇಮ್ ಅಲ್ಲ ಇದು, ಅಥವಾ ಗಿಲ್ಟ್ ಕೂಡ ಅಲ್ಲ. ಏನು ಆಗಿದೆ. ಆದ್ರೆ ಇಲ್ಲಿ ಒಂದು ನೆನಪಿಟ್ಕೊಳ್ಳಬೇಕು, ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಮೈ ಡಿಸೀಸ್, ಬಟ್ ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಮೈ ರಿಕವರಿ. ನಾನು ಸರಿಯಾಗಿ ಅರ್ಥೈಸ್ಕೊಳ್ಬೇಕು, ನಾನು ನನ್ನ ಕಾಯಿಲೆಗೆ ಜವಾಬ್ದಾರಿ ಅಲ್ಲ. ಕಾಯಿಲೆ ಆಗಿದೆ, ಈಗ 108 ಕಾಯಿಲೆಗಳು ಇವೆ. ಅದಕ್ಕೆ ಈಗ ಒಬ್ಬರಿಗೆ ಕ್ಯಾನ್ಸರ್ ಬರ್ತದೆ, ಪಾಪ. ನನಗೆ ದೇವರಿಂದ ಕ್ಯಾನ್ಸರ್ ಬರಲಿಲ್ಲ. ಕೆಲವರಿಗೆ ಬೇರೆ ಕಾಯಿಲೆ ಬರ್ತದೆ, ನ್ಯೂಮೋನಿಯಾ, ಅದು ಇದು, 108 ಕಾಯಿಲೆ ಅದೇ. ಆದರೆ ನನಗೆ ಇದು ಬರಲಿಲ್ಲ ಅಂತ ಹೇಳಿ ನಾನು ಹೆಮ್ಮೆ ಪಡೋ ಅವಶ್ಯಕತೆ ಇಲ್ಲ. ಅಥವಾ ನನಗೆ ಇದು ಬಂತು, ನಾನು ಏನ್ ಮಾಡುದು? ಈಗ ಇದನ್ನು ಕಾಯಿಲೆ ಬಂತು ಅಂತ ಹೇಳಿ ಅದು ಕಾಯಿಲೆ ಮೂಲವನ್ನು ಹುಡ್ಕೊಂಡು ಹೋಗುವ ಅವಶ್ಯಕತೆ ಇಲ್ಲ. ಕಾಯಿಲೆ ಹಾಗೆ ಬಂತು, ಕಾಯಿಲೆ ಹೀಗೆ ಬಂತು, ಕಾಯಿಲೆ ಅದು, ಕಾಯಿಲೆ. ಕೆಲವು ಸಲ ನಾವು ಈ ಕಾಯಿಲೆ ಬಗ್ಗೆ ಮಾತನಾಡುವಾಗ ಕಾಯಿಲೆ ಬಗ್ಗೆ ಮಾತಾಡ್ತಿರ್ತೀವಿ, ಚೇತರಿಕೆ ಬಗ್ಗೆ ಸ್ವಲ್ಪ ನಾವು ಗಮನ ಕೊಡ್ಲೇಬೇಕು. ನನ್ನ ಚೇತರಿಕೆಗೆ ನಾನು ಜವಾಬ್ದಾರಿ. ನನ್ನ ಚೇತರಿಕೆ ನನ್ನಲ್ಲಿ ಬದಲಾವಣೆ ಆಗ್ಬೇಕೆ. ನಾನು ನೋಡಿ ಆ ಗುಲಾಬಿ ಗಿಡದ ಅಥವಾ ಅಡಿಕೆ ಗಿಡದ ಸುತ್ತಲಿರುವ ಮುಳ್ಳು ಕಂಟಿಲು ಹೇಗೆ ತೆಗೆದಿದ್ದು, ಅದು ನನಗೆ ಇವತ್ತು ಆವರಿಸಿಕೊಂಡ ದೋಷಗಳು ನಾನು ತೆಗಿಬೇಕು. ಈಗ ಉದಾಹರಣೆಗೆ, ಈಗ ಒಂದು ಮರ, ಏನು ದೊಡ್ಡ ಮರ, ಅಡಿಕೆ ಮರ, ಆಲದ ಮರ, ಎಂಥದ್ದು ಈಗ ನಾವು ಇದು ಏನ್ ಹೇಳ್ತೇವೆ, ಅಡಿಕೆ ಮರಕ್ಕೆ ಇಲ್ಲಿ ನಮ್ಮಲ್ಲಿ ಇದು ಬಿಡ್ತಾರೆ, ಎಂಥದ್ದು ಇದ್ರಿದ್ದು ಬಳ್ಳಿ ಬಿಡ್ತಾರೆ, ಕಾಳುಮೆಣಸು. ಆ ಕಾಳುಮೆಣಸು ಬೆಳ್ಳಿ ಬೇರೆ ಬೆಳ್ಳಿ ಕೂಡ ಬರ್ತದೆ, ಕೆಲವೊಮ್ಮೆ ಹೇಳಲಿಕ್ಕಾಗೋದಿಲ್ಲ. ಈಗ ಅಡಿಕೆ ಮರದ ತರ ಬೇಡವಾದ ಬಳ್ಳಿಯನ್ನು ಬಿಡಿಸ್ಕೊಳ್ಳಿಕ್ಕೆ ಆಗ್ತದೆ. ಒಂದು ಮರದ ಗೆಲ್ಲಿನಲ್ಲಿ ಒಂದು ಬೇಡವಾದ ಒಂದು ವಿಚಾರ ಬಂದ್ರೆ, ಅಥವಾ ನಮ್ಮಲ್ಲಿ ಬಂದೆಡ್ಕ ಅಂತ ಹೇಳ್ತೇವೆ, ಅದು ಬಂದ್ರೆ ಮರದ ತರ ತೆಗಿಲಿಕ್ಕೆ ಆಗುದಿಲ್ಲ. ಅದು ಮರ ಏನ್ ಮಾಡ್ತದೆ, ಮರದಷ್ಟಕ್ಕೆ ಅದು ಬೆಳಿತಿರ್ತದೆ. ಆದ್ರೆ ಇಲ್ಲಿ
ಇದು ನೋಡಿ ಮನೆಯ ಮರದ ಯಜಮಾನ ತೆಗಿತಾನೆ. ಅಥವಾ ಅವನಿಗೆ ಬೇರೆಯವರು ಸಹಾಯ ತಗೊಂಡು ನೋಡಿ ಮರ ಅದನ್ನು ಅಷ್ಟು ತೆಗೆದು ಬಿಡಂడి, ಅಥವಾ ಇದು ಈಚೆ ಕಡೆ ಸ್ವಲ್ಪ ಇದನ್ನೆಲ್ಲ ಕಟ್ ಮಾಡಿ ಬಿಡಂడి. ನೋಡಿ ನಾವು ಇದು ಹೊರಗಿನ ಮರಕ್ಕೆ ಸಹಾಯ ಮಾಡಿ ಅಂದ್ರೆ ಮರಕ್ಕೆ ಗೊತ್ತಾಗುದಿಲ್ಲ. ಇಲ್ಲಿ ನಾನು ಕೂಡ ಅದೇ ರೀತಿ ಅರ್ಥೈಸ್ಕೊಳ್ಬೇಕು. ಕೆಲವೊಮ್ಮೆ ನಾನು ದೋಷಗಳನ್ನ ಇಟ್ಕೊಂಡೇ ಬೆಳೀತಿರ್ತೇನೆ. ನಾನು ಕೆಲವು ನ್ಯೂನ್ಯತೆ ಇಟ್ಕೊಂಡು ಬದುಕ್ತೇ ಇರ್ತೇನೆ, ನಂಗೆ ಗೊತ್ತೇ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ನೀನೊಬ್ಬ ಮಾರ್ಗದರ್ಶಿಯನ್ನು ತೆಗೆದುಕೊಳ್ಳು, ಮಾರ್ಗದರ್ಶಿ ತೆಗೆದುಕೊಳ್ಳು. ನಿನ್ನನ್ನು ಯಾರು ಗಮನಿಸುತ್ತಾರೆ ಅವರ ಕಡೆ ನಿನ್ನನ್ನು ಸ್ವಲ್ಪ ಗಮನ ಕೊಡು. ನಿನಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರು, ಈಗ ನಮ್ಗೆ ಹೇಳೋರು ಇಲ್ಲಿ ಬೇಕಾದಷ್ಟು ಬಂದಿದ್ದಾರೆ, ಅನುಭವದ ಮುಖಾಂತರ, ಬುದ್ಧಿವಾದ ಮುಖಾಂತರ ಅಲ್ಲ. ಏನ್ ಹೇಳ್ತಾರೆ, ಶಿಕ್ಷೆಯ ಮುಖಾಂತರ, ವಿಚಾರಣೆ ಮುಖಾಂತರ ಅಲ್ಲ, ಅನುಭವದ ಮುಖಾಂತರ ಹೇಳ್ತಾರೆ. ಅನುಭವ ನಾನು ಕೇಳಬೇಕು. ಏಕೆ? ನನ್ನನ್ನು ನಾನು ಸರಿಪಡಿಸ್ಕೊಳ್ಳಿ. ಯಾಕೆಂದ್ರೆ ಅವರ ಜೀವನ ಇವತ್ತು ಸುಗಮವಾಗಿ ಹೋಗ್ತದಾದ್ರೆ ನಾನೇಕೆ ಸುಗಮವಾಗಿ ಹೋಗಬಾರ್ದು, ನಾನೇಕೆ ಚೆನ್ನಾಗಿ ಬದುಕಲಿಕ್ಕೆ ಆಗ್ತದೆ. ಆ ಮರದಲ್ಲಿ ಇರುವ ಬಂದಡಕವನ್ನು ಮರದ ಯಜಮಾನ ತೆಗೆದಾಗಿ ನನ್ನ ಕೂಡ ತೆಗಿತಾರೆ. ನನ್ಗೆ ಗೊತ್ತಿಲ್ಲ, ಅದು ನಾನು ಮಾಡಿಕೊಂಡು ಬೇಕಂದ ಕಾಯಿಲೆ, ಆಧ್ಯಾತ್ಮಿಕ ಕಾಯಿಲೆ ಇರ್ಬೋದು, ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಕಾಯಿಲೆ ಅಂತ ಹೇಳ್ತೇವೆ. ಆಧ್ಯಾತ್ಮಿಕ ಕಾಯಿಲೆ ನಾನು ಬೇಕೆಂದು ಕೊಳ್ಳದೇ ಇದ್ದಿರ್ಬೋದು. ಆದರೆ ಇವತ್ತು ನನಗೆ ಗೊತ್ತಾಗಿದೆ. ನಾನು ಗೊತ್ತಾದ ಮೇಲೆ ಅದನ್ನು ಸರಿಪಡಿಸುವುದು ಅಥವಾ ಚೇತರಿಕೆ ಕಡೆ ಹೋಗುವುದು ನನ್ನ ಜವಾಬ್ದಾರಿ. ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಇಲ್ಲರಿ ಏನಾಗ್ತದೆ, ಅದರಷ್ಟಿಗೆ ಇರ್ಲಿ, ಒಂದು ಕುಡಿತ ಮಾಡೋದಿಲ್ಲಲ್ಲ. ಈಗ ಕೆಲವು ಸಲ ಹೇಳ್ತಾರೆ, ಈಗ ನೀವು ಕುಡಿಯೋದಿಲ್ಲಲ್ಲ. ಎಷ್ಟು ಮಂದಿ ಸದಸ್ಯರು ಮನೆಯವರು ಹೇಳ್ತಾರೆ, ಈಗ ಅವರು ಕುಡಿಯುವುದಿಲ್ಲ, ಚೆನ್ನಾಗಿದ್ದಾರೆ, ಮತ್ತೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ, ಅವ್ರು ಇರ್ಲಿ ಅವರಷ್ಟೇ. ನೋಡಿ, ಅಂತ ಒಂದು ಅನಾಹುತ ಕೂಡ ಆಗ್ತದೆ. ಪಾಪ ಅವನ ಕಷ್ಟ ಅವನಿಗೆ ಗೊತ್ತಾಗ್ತದೆ ಅವನಿಗೆ. ಮತ್ತೆ ಕಡೆ ಎಲ್ಲೋ ಒಂದು ಕಡೆಗೆ ಕುಡಿತಕ್ಕೆ ಹಿಂದೆ ಹೋಗಿ ಅಥವಾ ಬೇಡದೆಲ್ಲ ಅನಾಚಾರ ಮಾಡಿಕೊಂಡು ಕಷ್ಟಪಡೋ ಅವಶ್ಯಕತೆ ಇಲ್ಲ. ನಾನು ನನ್ನಲ್ಲಿರುವ ತೊಂದರೆಗಳನ್ನು, ನನ್ನಲ್ಲಿರುವ ದೋಷಗಳನ್ನು, ನನ್ನಲ್ಲಿರುವ ಕಡಿಮೆತನವನ್ನು, ನನ್ನಲ್ಲಿರುವ ದುರ್ಗುಣಗಳನ್ನು ತೆಗಿಲಿಕ್ಕೆ ಇನ್ನೊಬ್ಬರ ಸಹಾಯ ತೆಗೆದುಕೊಳ್ಳಬೇಕು ನಾನು. ಹೌದು, ಇಲ್ಲಿ ನಾನು ಲಿಸ್ಟ್ ಮಾಡ್ತೇನೆ, ಹೌದು ನನ್ನನ್ನು ಇಲ್ಲಿ ಇದು ಮಾಡ್ತೇನೆ, ನಾನು ಎಂಥವನಿಂದ ಇಲ್ಲಿ ಗುರ್ತಿಸ್ತೇನೆ, ಬರಿತೇನೆ, ಅದು ನಾನು ಬರಿಬೇಕು. ಬೇರೆಯವರು ನೀನು ಹಾಗೆ ಹೀಗೆ ಅಂತ ಹೇಳಿಕೆ ನಾನು ಒಪ್ಕೊಳ್ಳೋ ಮನುಷ್ಯನೂ ಅಲ್ಲ. ಹಾಗೆ ಹೇಳಿದ್ರೆ ಓಡಿಸ್ತೇನೆ ಅವನಿಗೆ. ಇಲ್ಲ, ನಾನು ಒಂದು ಪಟ್ಟಿ ಸಿದ್ಧಪಡಿಸಬೇಕು. ನಾನು ಯಾರು, ನನ್ನಲ್ಲಿ ಏನು ತೊಂದರೆಗಳು ಬೇಕೆಂದು ಮಾಡಿಕೊಂಡಿದ್ದಲ್ಲ, ನೆನಪಿಟ್ಕೊಳ್ಬೇಕು. ಬೇಕೆಂದು ಮಾಡಿಕೊಂಡಿದೆ ಅಲ್ಲ, ಇದು ಕಾಯಿಲೆ ಇದು ಒಂದು ಏನ್ ಹೇಳ್ತಾರೆ ಲಕ್ಷಣ, ಇದು ಆಗಲಿ, ಓಕೆ. ಈಗ ಲಿಸ್ಟ್ ಮಾಡಿಕೊಂಡ ಮೇಲೆ ಸುಮ್ಮನೆ ಕುಳಿತುಕೊಂಡ್ರಾಗ್ತದ? ಈಗ ಒಂದು ಮರದಲ್ಲಿ ನೋಡ್ತೇವೆ ನಾವು, ಅಥವಾ ಒಂದು ಗಿಡದಲ್ಲಿ, ಅಥವಾ ಒಂದು ಹೂವಿನಲ್ಲಿ ಇಂಥದ್ದು ಒಂದು ಹುಳ ಬಂದಂಗೆ ಉಂಟಲ್ಲ, ಏನ್ ಮಾಡ್ಬೇಕು? ಅದು ಸುಮ್ಮನೆ ಗೊತ್ತಾಗ್ತದೆ, ಇದೆ ತೋರ್ತದೆ, ಕಣ್ಣು ತೋರ್ತದೆ, ಹಾಗೆ ಬಿಡುದಿಲ್ಲ. ಏನಾದ್ರೂ ಒಂದು ಅದಕ್ಕೆ ಒಂದು ಚಿಕಿತ್ಸೆ, ಅಥವಾ ಏನಾದ್ರೂ ಅದಕ್ಕೆ ಒಂದು ಔಷಧಿ, ಅಥವಾ ಏನಾದ್ರೂ ಅದಕ್ಕೆ ಒಂದು ಇದು ಹತ್ತೆ, ಅಥವಾ ಮೈಗೆ ಒಂದು ಹುಣ್ಣಾದ್ರೆ ಅಲ್ಲಿ ಬಿಡ್ತೇವೆ ನಾವು. ಹುಣ್ಣಾಯ್ತು, ಇಲ್ಲ, ಅದಕ್ಕೆ ಚಿಕಿತ್ಸೆ ಕೊಡಲೇಬೇಕು. ಇವತ್ತೀಗ ಮೈ ಬಿಸಿ ಆಗಿದ್ರೆ ಜ್ವರ ಬರ್ತದೆ, ಹೌದು, ಅದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡಬೇಕು. ಮೈ ಬಿಸಿ ಆಗಿದೆ, ಯಾರು ಹಾಗೆ ಮಲಗುದಿಲ್ಲ ಬಂಧುಗಳು. ಎಲ್ಲರೂ ವೈದ್ಯಕೀಯ ತಜ್ಞರಲ್ಲಿ ಹೋಗ್ತಾರೆ, ಯಾರ ಹತ್ರ ಹೋಗಿ ಕನ್ಸಲ್ಟ್ ಮಾಡ್ತಾರೆ. ಇಲ್ಲಿ ಕೂಡ ಹಾಗೆ ನನ್ನಲ್ಲಿ ಏನು ಇದೆ, ಏನು ಸಮಸ್ಯೆ ಇದೆ, ಏನು ದೋಷಗಳಿವೆ, ಅದು ಭಯಂಕರವಾಗಿ ಕೆಲವು ಸಲ ಕೆಲವು ವಿಚಾರಗಳು ಭಯಂಕರವಾಗಿ ತಾಂಡವಾಡ್ತವೆ, ಕೆಲವು ಸಲ ತುಂಬಾ ಉಪದ್ರ ಕೊಡ್ತವೆ. ಉಪದ್ರ ಕೊಟ್ಟು ಸುಮ್ಮನೆ ಇರೋದು, ನಾನು ಉಪದ್ರ ಕೊಡ್ಲಿ, ಅದು ಏನಾಯ್ತು, ಇಲ್ಲ, ಹಾಗಿಲ್ಲ. ಅದರ ಪರಿಣಾಮ ನಮ್ಗೆ ಗೊತ್ತು. ನಾನು ಇವತ್ತು ಯಾವ ದುಸ್ಥಿತಿಗೆ ಬಂದು ತಲುಪಿದ್ದೇನೆ, ನಾನು ಇವತ್ತು ಮದ್ಯಪಾನಕ್ಕೆ ನಾನು ಬೆರಳು ತೋರಿಸ್ತೇನೆ, ಮದ್ಯಪಾನದಿಂದ ಹಾಗೆ ಆಗಿದ್ದು ಇಲ್ಲ ಬಂಧುಗಳೇ. ನಾನು ಈ ರೀತಿಯ ಒಂದು ಕೆಟ್ಟ ಸ್ಥಿತಿಗೆ ಅಥವಾ ದುಸ್ಥಿತಿಗೆ ಬರ್ಲಿಕ್ಕೆ ಕಾರಣ ನನ್ನ ದೋಷಗಳು, ನನ್ನ ನ್ಯೂನ್ಯತೆಗಳು, ನನ್ನ ದುರ್ಗುಣಗಳು. ಅದೆಷ್ಟು 108. ನಾನೊಂದು ಸರಿಯಾಗಿ ನೆನಪಿಸಿಕೊಳ್ಳಬೇಕು. ಮತ್ತು ಅದನ್ನು ಗುರುತಿಸಿಕೊಂಡ ಮೇಲೆ ನಾನು ಅದಕ್ಕೆ ಏನಾದರೂ ಒಂದು ಚಿಕಿತ್ಸೆ ಮಾಡ್ಬೇಕು, ಏನಾದರೂ ಒಂದು ಔಷಧಿ ಮಾಡ್ಬೇಕು, ಯಾರ ಹತ್ರ ಆದ್ರೂ ಹೋಗಿ ಮಾತಾಡಬೇಕು. ಏಕೆ ಕೆಲವು ಸಲ ನೋಡಿ ಅದೇ ಹೇಳ್ತಾರೆ, ನಾನು ಎಷ್ಟು ಅಹಂಭಾವದ ಮನುಷ್ಯ, ನಾನು ನನ್ನ ಕುಡಿತವನ್ನು ಬಿಡ್ಲಿಕ್ಕೆ ನಾನು ಶತ ಪ್ರಯತ್ನ ಮಾಡೋದು, ಜಯಶೀಲನಾಗ್ಲಿಲ್ಲ. ಇಲ್ಲಿ ಬಂದ ಮೇಲೆ ಏನು ನನಗೆ ಜಯ ಸಿಕ್ಕಿತ್ತು. ನನ್ನ ದೋಷಗಳನ್ನು ಕೂಡ ಅಲ್ಲಿ ನಾನು ಅಡಗಿಸಿ ಇಡ್ತೇನೆ, ಕೆಳಗೆ ಹೋಗ್ತೇನೆ ನಾನು. ಈ ಕೆಲವು ಸಲ ಈ ಫೈಲ್ಸ್ಗಳೆಲ್ಲ ನೋಡಿರ್ಬೇಕು ನೀವು, ಅಡಿಯಲ್ಲಿ ಇಟ್ಟು ಹೋಗ್ತೇವೆ. ನನ್ನ ಈ ದೋಷದ ಫೈಲ್ ನೀ ಅಡಿಯಲ್ಲಿ ಇಟ್ಟು ಹೋಗ್ತದೆ, ಅದು ಮೇಲೆ ಬರ್ತಾ ಇರ್ತದೆ. ಅದು ನನಗೆ ಈ ರೀತಿ ಕಾಡ್ತದೆ, ಇಷ್ಟು ತೊಂದರೆ ಕೊಡ್ತದೆ, ಅದು ಭಯಂಕರವಾಗಿ. ಕ್ಷಮಿಸಿ. ಆದುದರಿಂದ ಬಂಧುಗಳೇ,
ನಾನು ನನ್ನ ಕಾಯಿಲೆಯನ್ನು ಅಡಗಿಸಿಡ್ಲಿಕ್ಕಿಲ್ಲ, ಕಾಯಿಲೆಯನ್ನು ಅಡಗಿಸಿಡಬಾರ್ದು. ನನಗೆ ಇವತ್ತು ಏನೊಂದು ಕಾಯಿಲೆ ಇದೆ ತಿಳ್ಕೊಳ್ಳೋಣ, ನಂಗೆ ಗೊತ್ತೇ ಕಾಯಿಲೆ, ಇಂಥ ಕಾಯಿಲೆ ಇದೆ. ನಾನು ನನ್ನ ವೈದ್ಯನ ಮುಂದೆ ಹೋಗಿ, ವೈದ್ಯರ ಹತ್ರ ಹೋಗಿ ಆ ಕಾಯಿಲೆಯನ್ನು ಮುಚ್ಚಿಡ್ಲಿಕ್ಕೆ ನಾನು ಪ್ರಯತ್ನ ಹೇಳ್ತೇನೆ, ಎಲ್ಲದೂ ಹೇಳ್ತೇನೆ. ನೋಡಿ ಇಂಥ ಹೀಗೆ ಹೀಗೆ ಅಂತ. ನಾನು ನನ್ನ ವೈದ್ಯರ ಹತ್ರ ಹೋಗಿ ಈ ಕಾಯಿಲೆಯನ್ನು ಮುಚ್ಚಿಟ್ರೆ ಅವರು ನನಗೆ ಸರಿಯಾದ ಚಿಕಿತ್ಸೆ ಕೊಡಬಲ್ಲರೋ? ಅವ್ರಿಗೆ ಕೊಡಲಿಕ್ಕೆ ಆಗ್ತದಾ? ನನಗೆ ಇವತ್ತು ಜ್ವರ ಬಂದು ತಲೆನೋವು ಆಗ್ತಾ ಉಂಟು, ಹೊಟ್ಟೆ ತೋರಿಸಿದ್ರೆ ಅವ್ರು ಏನ್ ಮಾಡುದು ಪಾಪ? ಕೆಲವು ಸಲ ಹೀಗೆ ಆಗ್ತದೆ ಬಂಧುಗಳು. ನನಗೆ ಏನು